ನಮಸ್ಕಾರ ವಿದ್ಯಾರ್ಥಿಗಳೇ. ಈ ದಿನ ನಾನು SSLC 10ನೇ ತರಗತಿಯ ಗದ್ಯ ಪಾಠವಾಗಿರ್ತಕ್ಕಂಥ 6ನೇ ಗದ್ಯ ಪಾಠ ವ್ಯಾಘ್ರಗೀತೆ ಎಂಬ ಗದ್ಯ ಭಾಗದ ಬಗ್ಗೆ ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಈ ವ್ಯಾಘ್ರಗೀತೆ ಅಂತ ವಿದ್ಯಾರ್ಥಿಗಳೇ, ವ್ಯಾಘ್ರಗೀತೆ ಅಂತಕ್ಕಂಥ ಈ ಒಂದು ಗದ್ಯ ಭಾಗ ನಿಮಗೆಲ್ಲ ಗೊತ್ತಿದೆ. ಗೋವಿನ ಹಾಡು ಅಂತಂದೇಳಿ, ಈ ಗೋವಿನ ಹಾಡು ಎಂಬ ಗೀತೆ ಬಹಳ ಪ್ರಚಲಿತವಾಗಿರ್ತಕ್ಕಂತಹ ಗೀತೆ. ಅದರಲ್ಲಿ ಬರ್ತಕ್ಕಂಥ ಹಸು ಮತ್ತು ಹುಲಿ ಆ ಕಥೆಯನ್ನ ನೀವು ಹಾಡಿನ ರೂಪದಲ್ಲಿ ಕೇಳಿದಿರ. ಆದರೆ ಅಂತಹ ಕುಲದಲ್ಲಿ ಹುಟ್ಟಿದಂತಹ ಆ ಗೋವಿನ ಹಾಡು ಕುಲದಲ್ಲಿ ಇದ್ದಂತಹ ಒಂದು ಹುಲಿ ಯಾವ ರೀತಿ ಭಾರತೀಯ ನೆಲದಲ್ಲಿ ಈ ಒಂದು ಸಂಸ್ಕೃತಿಯಲ್ಲಿ ಯಾವ ರೀತಿ ಅದು ತನ್ನ ಸಂಸ್ಕಾರವನ್ನು ಮುಂದುವರಿಸ್ಕೊಂಡು ಬಂದಿದೆ ಎನ್ನುವ ಒಂದು ಅಂಶವನ್ನ ನಾವಿಲ್ಲಿ ಈ ವ್ಯಾಘ್ರಗೀತೆಯಲ್ಲಿ ಕಾಣಬಹುದಾಗಿದೆ. ಪ್ರಸ್ತುತ ಈ ಒಂದು ಗದ್ಯ ಭಾಗವನ್ನ ಬರೆದಂತಹ ಲೇಖಕರಾದಂತಹ AN ಮೂರ್ತಿರಾವ್ ಇವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋದ್ರ ಮೂಲಕ ಪಾಠಕ್ಕೆ ಆರಂಭ ಮಾಡೋಣ. ಮೊದಲಿಗೆ ಕೃತಿಕಾರರ ಪರಿಚಯ ಅಂತ. ವಿದ್ಯಾರ್ಥಿಗಳೇ, ಈ ಒಂದು ಚಿತ್ರದಲ್ಲಿ ಕಾಣುವಂತಹ ಲೇಖಕರು, ಇವರ ಹೆಸರು AN ಮೂರ್ತಿರಾವ್ ಅಂತಂದೇಳಿ. ಇವರು ಕ್ರಿಸ್ತಶಕ 1900ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನಲ್ಲಿ ಇವರು ಜನಿಸ್ತಾರೆ. ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅಂತಕ್ಕಂಥದ್ದು ಇವರ ಪೂರ್ಣ ಹೆಸರು. ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾಗಿ, ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರು ಆಧುನಿಕ ಕನ್ನಡದ ಪ್ರಮುಖ ಗದ್ಯ ಬರಹಗಾರರಾದಂತಹ ಇವರು ಪ್ರಬಂಧಕಾರರಾಗಿಯೂ ಮಾನ್ಯರಾಗಿದ್ದಾರೆ. ಅಂದರೆ ಇವರು ಬರೀ ಸೇವೆಯನ್ನು ಸಲ್ಲಿಸಿರೋದಷ್ಟೇ ಅಲ್ಲ, ಒಬ್ಬ ಗದ್ಯ ಬರಹಗಾರರಾಗಿದ್ದಾರೆ. ಜೊತೆಗೆ ಪ್ರಬಂಧಗಳನ್ನು ರಚನೆ ಮಾಡುವುದರಲ್ಲಿ ಬಹಳ ಹೆಸರನ್ನ ಹೆಗ್ಗಳಿಕೆಯನ್ನು ಗಳಿಸಿದಂತಹ ಒಬ್ಬ ಧೀಮಂತ ಲೇಖಕರು, ಸಾಹಿತಿಗಳು, ಕವಿಗಳು ಕೂಡ ಆಗಿರ್ತಕ್ಕಂಥ AN ಮೂರ್ತಿರಾವ್ ಇವರು ಹಲವಾರು ಕೃತಿಗಳನ್ನ ರಚಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಕೃತಿಗಳು ಅಂತಂದ್ರೆ ಹಗಲುಗನಸುಗಳು ಅಂತಂದು, ಅಲೆಯುವ ಮನ, ಅಪರ ವಯಸ್ಕನ ಅಮೆರಿಕಾ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರಿಗಳೊಡನೆ ಚಂಡಮಾರುತ ಅಂತೇಳಿ, ಪೂರ್ವ ಸೂರಿಗಳೊಡನೆ ಚಂಡಮಾರುತ, ಇನ್ನೂ ಮೊದಲಾದಂತಹ ಕೃತಿಗಳನ್ನ ಶ್ರೀಯುತರು ಬರೆದಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ವಿದ್ಯಾರ್ಥಿಗಳೇ, ಈ ಒಂದು AN ಮೂರ್ತಿರಾವ್ ಇವರು ಬರೆದಿರ್ತಕ್ಕಂಥ ಕೆಲವೊಂದು ಕೃತಿಗಳ ಚಿತ್ರಗಳನ್ನು ನೀವಿಲ್ಲಿ ನೋಡ್ಬೋದು. ದೇವರು, ಆಯ್ದ ಲಲಿತ ಪ್ರಬಂಧಗಳು ಇದೆ, ಚಿತ್ರಗಳು ಪತ್ರಗಳು ಅಂತಕ್ಕಂಥ ಒಂದು ಕೃತಿ ಬರೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಈ ಒಂದು ಭಾವಚಿತ್ರದಲ್ಲಿ ಕಾಣಬಹುದಾಗಿದೆ ಅಂತ. ಈ ಲೇಖಕರಾಗಿರ್ತಕ್ಕಂತಹ AN ಮೂರ್ತಿರಾವ್ ಇವರು ಬರೆದಿರ್ತಕ್ಕಂತಹ ಇನ್ನೂ ಹಲವಾರು ಕೃತಿಗಳು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅವರ ಒಂದು ಕೊಡುಗೆಯಾಗಿದೆ. AN ಮೂರ್ತಿರಾವ್ ಅವರು ಬರೆದಿರ್ತಕ್ಕಂತಹ ಈ ಒಂದು ಸಾಹಿತ್ಯ ಕೃಷಿಗೆ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಜೊತೆಗೆ ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ. ಹಾಗೆಯೇ ಮೈಸೂರು ವಿಶ್ವವಿದ್ಯಾನಿಲಯ ಇವರಿಗೆ ಇವರ ಒಂದು ಸಾಹಿತ್ಯ ಕೃಷಿಗೆ ಗೌರವ ಡಿಲಿಟ್ ಪದವಿಯನ್ನು ಕೂಡ ನೀಡಿ ಇವರಿಗೆ ಗೌರವಿಸಿದೆ. ವಿದ್ಯಾರ್ಥಿಗಳೇ, ಲೇಖಕರಾದಂತಹ AN ಮೂರ್ತಿರಾವ್ ಇವರು
1984ರಲ್ಲಿ ಕೈವಾರದಲ್ಲಿ ಸಮಾವೇಶಗೊಂಡಂತಹ 56ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಪಟ್ಟ ಇವರಿಗೆ ಸಿಕ್ಕಿತ್ತು. ಅಂದ್ರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಪಟ್ಟ ಎಲ್ಲಾ ಕವಿಗೆ ಶ್ರೇಷ್ಠರಿಗೆ ಸಿಗ್ತಕ್ಕಂಥದ್ದಲ್ಲ. ಅದು ಕೆಲವು ಮಂದಿ ಕನ್ನಡ ಸಾಹಿತ್ಯ ಲೇಖಕರಿಗೆ ಅಥವಾ ಕವಿಗಳಿಗೆ, ಹೆಸರಾಂತ ಕವಿಗಳಿಗೆ ಸಿಗ್ತಕ್ಕಂಥ ಒಂದು ಪಟ್ಟ ಆಗಿದೆ. ಈ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಪಟ್ಟವನ್ನು ಅಲಂಕರಿಸಿರ್ತಕ್ಕಂಥ ಇವರು, ಈ ಪ್ರಸ್ತುತ ಲೇಖಕರು, ಈ ವ್ಯಾಘ್ರಗೀತೆ ಎಂಬ ಗದ್ಯ ಭಾಗದಲ್ಲಿ ತಮ್ಮದೇ ಆದಂತಹ ಒಂದು ಆಶಯ ಭಾವವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಜೀವ ಜಗತ್ತು ವಿಸ್ತಾರವಾದುದು ಅಂತ, ಅಂದ್ರೆ ಜೀವಿಗಳ ಸಂಕುಲ ಬಹಳ ವಿಶಾಲವಾಗಿರ್ತಕ್ಕಂಥದ್ದು. ನಾವು ಈ ಬ್ರಹ್ಮಾಂಡದಲ್ಲಿ ಅಥವಾ ಈ ಜಗತ್ತಿನಲ್ಲಿ 333 ಕೋಟಿ ಜೀವರಾಶಿಗಳಿದಾವೆ ಅಂತಂದು ಹೇಳ್ತೀವಿ. ಅದಕ್ಕಿನ್ನೂ ಹೆಚ್ಚು ಜೀವರಾಶಿಗಳನ್ನ ವಿಜ್ಞಾನಿಗಳು ಪತ್ತೆ ಹಚ್ಚಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ವಿಜ್ಞಾನಿಗಳೂ ಸಹ ಪತ್ತೆ ಹಚ್ಚಲು ಸಾಧ್ಯವಾಗದೇ ಇರತಕ್ಕಂತಹ ಜೀವರಾಶಿಗಳು ಕೂಡ ಇನ್ನು ಈ ಭೂಮಂಡಲದಲ್ಲಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ ಅಂತಂದೇಳಿ, ಹಾಗೇನೆ ವೈವಿಧ್ಯಮಯವಾಗಿರ್ತಕ್ಕಂತಹ ಈ ಒಂದು ಪರಿಸರದಲ್ಲಿ ಎಲ್ಲ ಪ್ರಾಣಿಗಳಿಗೂ ಬದುಕುವಂತಹ ಹಕ್ಕಿದೆ. ಎಲ್ಲ ಪ್ರಾಣಿ ಜೀವಿಗಳಿಗೂ ಸಹ ಬದುಕ್ತಕ್ಕಂತಹ ಹಕ್ಕಿದೆ. ಅವುಗಳು ನಿಸರ್ಗ ನಿಯಮದಂತೆ ಬಾಳ್ತಾ ಇದ್ದಾವೆ. ಅಂದ್ರೆ ಪ್ರಕೃತಿಯ ಒಂದು ನಿಯಮದಂತೆ, ಪ್ರಕೃತಿಯ ಒಂದು ಆದೇಶದಂತೆ ಆ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಬಾಳ್ತಾ ಇದ್ದಾವೆ. ಪರಿಸರ ಸಮತೋಲನದಲ್ಲಿ ಒಂದು ಮತ್ತೊಂದನ್ನ ಆಧರಿಸಿರ್ತಕ್ಕಂಥದ್ದು ಅನಿವಾರ್ಯ ಮತ್ತು ವಾಸ್ತವ ಸಂಗತಿ ಅಂತಂದು. ಅಂದ್ರೆ ಪರಿಸರ ಅಂತಕ್ಕಂಥದ್ದು ಒಂದು ಜೀವಿ ಮತ್ತೊಂದು ಜೀವಿಯನ್ನ ಆಶ್ರಯ ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಇಂತಹ ಪರಿಸ್ಥಿತಿಯನ್ನ ಹಾಸ್ಯದ ನೆಲೆಯಲ್ಲಿ ತಿಳಿಸಿದಾಗ ಹಲವು ವೈಚಿತ್ರಗಳು ತೋರಬಹುದು ಅಂತ. ಪ್ರಾಣಿಗಳಿಗೆ ಇರುವಂತಹ ಒಂದು ಭಯ ಮತ್ತು ಸಹಜ ಜೀವನ ಧರ್ಮವಾಗಿಯೇ ತೋರಬಹುದು. ಅದರ ಮರ್ಮವನ್ನರಿತಂತಹ ವ್ಯಕ್ತಿ ಅಂದ್ರೆ ಈ ಮನುಷ್ಯ ಕೌಶಲದಿಂದ ಮೇಲ್ಗೈ ಸಾಧಿಸಿರುವ ಬಗೆ ವಿಶಿಷ್ಟವಾದುದೆಂಬುದನ್ನು ಧ್ವನಿತವಾಗಿ ಈ ಲೇಖನದಲ್ಲಿ ಲೇಖಕರು ಈ ಒಂದು ಗದ್ಯ ಭಾಗದಲ್ಲಿ ತಿಳಿಯಪಡಿಸ್ತಾ ಇದ್ದಾರೆ. ಈಗ ನೀವು ನೋಡಿರ್ಬೋದು, ಸರ್ಕಸ್ಗಳಲ್ಲಿ ಇಂತಿಂತಹ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಮನುಷ್ಯನಾಗಿರ್ತಕ್ಕಂಥವನನ್ನ ಪಳಗಿಸಿ ತನಗಿಷ್ಟ ಬಂದ ಹಾಗೆ ಅವುಗಳನ್ನ ಆಡಿಸ್ತಾರೆ. ಒಂದು ಹುಲಿ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಆನೆ ಆಗಿರ್ಬೋದು, ಕರಡಿ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಅವುಗಳಿಗೆಲ್ಲ ತನ್ನದೇ ಆದಂತಹ ಭಾಷೆ ಇದ್ರೂ ಸಹ ಮನುಷ್ಯನ ಭಾಷೆಗೆ, ಮನುಷ್ಯನ ಸನ್ನೆಗೆ ಅವುಗಳು ಹೊಂದಿಕೊಂಡು ಅವನು ಹೇಳಿದ ರೀತಿಯಲ್ಲಿ, ಅವನು ಯಾವ ರೀತಿ ಹೇಳ್ತಾನೋ ಅದೇ ರೀತಿಯಲ್ಲಿ ಅವು ಸರ್ಕಸ್ಗಳಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಅಂದ್ರೆ ಈ ಪ್ರಾಣಿ ಸಂಕುಲದಲ್ಲಿಯೇ ಅತ್ಯಂತ ಬುದ್ಧಿಜೀವಿ ಪ್ರಾಣಿ ಅಂತಂದ್ರೆ ಮನುಷ್ಯ. ಇಂತಹ ಬುದ್ಧಿಜೀವಿಯಾದಂತಹ ಮನುಷ್ಯ ಆ ಪ್ರಾಣಿಗಳ ಮರ್ಮವನ್ನ ಅರಿತು ತನ್ನ ಒಂದು ಕೌಶಲ್ಯದಿಂದ ಅವನು ಯಾವ ರೀತಿ ಪ್ರಾಣಿಗಳ ಮೇಲೆ ಮೇಲ್ಗೈಯನ್ನ ಸಾಧಿಸ್ತಾನೆ ಅಂತಕ್ಕಂಥದ್ದೇ ಅದನ್ನ ತಿಳಿಸ್ತಕ್ಕಂತಹ ಒಂದು ಅಂಶವನ್ನ ಈ ವ್ಯಾಘ್ರಗೀತೆ ಗದ್ಯ ಭಾಗದಲ್ಲಿ ಕಾಣಬಹುದಾಗಿದೆ. ಮಕ್ಕಳೇ, ಈ ಒಂದು ವ್ಯಾಘ್ರಗೀತೆ ಗದ್ಯ ಭಾಗವನ್ನ ಎನ್ ಮೂರ್ತಿರಾವ್ ಅವರು ಬರೆದಿರ್ತಕ್ಕಂತಹ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಸಂಕಲನದಿಂದ ಈ ವ್ಯಾಘ್ರಗೀತೆ ಗದ್ಯ ಭಾಗವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗೆಯೇ ಈ ಒಂದು ಗದ್ಯ ಭಾಗದಲ್ಲಿ ಬರ್ತಕ್ಕಂತಹ ಒಂದು ಪ್ರವೇಶವನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಆಧುನಿಕ ಶಿಕ್ಷಣ ಕ್ಷೇತ್ರ ವಿಸ್ತಾರಗೊಂಡಂತೆಲ್ಲ ಸಾಹಿತ್ಯ ಕ್ಷೇತ್ರವು ಹೊಸ ಹೊಸ ಆಯಾಮಗಳನ್ನ ಹೊಂದುತ್ತಾ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಅಂದ್ರೆ ಈ ಆಧುನಿಕ ರೀತಿಯ ಶಿಕ್ಷಣ ಕ್ಷೇತ್ರವು
ಅದು ಬಹಳ ವಿಶಾಲ ಆಗ್ತಾ 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 ಹೊಸ ಹೊಸ ಆಯಾಮಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದೀವಿ. ಹೊಸ ಹೊಸ ಆವಿಷ್ಕಾರಗಳನ್ನ ಈ ಶಿಕ್ಷಣ ಕ್ಷೇತ್ರದಲ್ಲಿ ಅಳವಡಿಸ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈಗ ನೋಡಿ, ಈ ಮೊದಲು ಶಾಲೆಗಳಲ್ಲಿ ಪಾಠಗಳು ನಡೀತಾ ಇದ್ದು, ಈಗ ಆನ್ಲೈನ್ ಶಿಕ್ಷಣ ಅಂತಕ್ಕಂಥದ್ದು ಬಂದಿದೆ. ಹಾಗೆ ಪರಿಸ್ಥಿತಿಗೆ ಅನುಗುಣವಾಗಿ ಯಾವ ರೀತಿ ಹೊಸ ಹೊಸ ಆವಿಷ್ಕಾರಗಳನ್ನ ನಾವು ಈ ಶಿಕ್ಷಣ ಮತ್ತು ಆ ಶಿಕ್ಷಣ ಕ್ಷೇತ್ರ ವಿಸ್ತಾರಗೊಂಡಂತೆಲ್ಲ ಸಾಹಿತ್ಯ ಕ್ಷೇತ್ರವೂ ಕೂಡ ಹೊಸ ಹೊಸ ಆವಿಷ್ಕಾರಗಳನ್ನ ಅಥವಾ ಆಯಾಮಗಳನ್ನ ಹೊಂದುತ್ತಾ ಬಂದಿರತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಅವುಗಳಲ್ಲಿ ಈ ಕಾವ್ಯ, ನಾಟಕ ಎಂಬ ಬೆರಳೆಣಿಕೆಯಷ್ಟು ಪ್ರಕಾರಗಳನ್ನು ಹೊಂದಿದ್ದಂತಹ ಈ ಒಂದು ಕನ್ನಡ ಸಾಹಿತ್ಯವು ಬರೀ ಕಾವ್ಯಗಳು ಅಥವಾ ಕಾದಂಬರಿಗಳು ಅಥವಾ ನಾಟಕಗಳು ಹೀಗೆ ಇದ್ದಂತಹ ಒಂದು ಸಾಹಿತ್ಯ ಪ್ರಕಾರಗಳು ನಂತರ ಅವೇನಾಯಿತು ಅಂತಂದ್ರೆ ಆಧುನಿಕ ಶಿಕ್ಷಣದಿಂದ, ಅದರಲ್ಲೂ ಇಂಗ್ಲಿಷ್ ಸಾಹಿತ್ಯದ ಒಂದು ಸಾಮೀಪ್ಯದಿಂದ ಭಾವಗೀತೆ, ಜೀವನ ಚರಿತ್ರೆಗಳು, ಪ್ರಬಂಧಗಳು, ಸಂಶೋಧನಾತ್ಮಕ ಲೇಖನಗಳು ಹೀಗೆ ಮೊದಲಾದ ಅನೇಕ ಪ್ರಕಾರಗಳನ್ನ ಕಾಣ್ತಾ ಇದ್ದೀವಿ ನಾವು. ಈ ಪ್ರಬಂಧ ಪ್ರಕಾರವೊಂದರಲ್ಲಿ ಲಲಿತ ಪ್ರಬಂಧ ಅಂತಕ್ಕಂಥದ್ದು ಸಹ ಒಂದು ಪ್ರಮುಖವಾದಂತಹ ಸಾಹಿತ್ಯ ಪ್ರಕಾರ. ಈ ಪ್ರವಾಸ ಪ್ರಬಂಧ ಮೊದಲಾದಂತಹ ಒಳ ಪ್ರಭೇದಗಳನ್ನ ನೋಡ್ಬೋದಾಗಿದೆ ಈ ಸಾಹಿತ್ಯ ಕೃಷಿಯಲ್ಲಿ. ಲಲಿತ ಪ್ರಬಂಧ ಒಂದನ್ನ ಎಷ್ಟು ಸುಂದರವಾಗಿಸಬಹುದೆಂಬುದನ್ನ ಪ್ರಸ್ತುತ ಈ ಲೇಖಕರಾದಂತಹ ಎನ್ ಮೂರ್ತಿರಾವ್ ಅವರು ಈ ಒಂದು ಗದ್ಯ ಭಾಗದಲ್ಲಿ ಲಲಿತ ಪ್ರಬಂಧವನ್ನ ಇವರು ಬಹಳ ಸುಂದರವಾಗಿ ರೂಪಿಸಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಹಾಗೇನೆ ಹಿಂಸ್ರ ಪಶುಗಳು, ಅಂದ್ರೆ ಹಿಂಸೆಯನ್ನೇ ಅಥವಾ ಕ್ರೌರ್ಯವನ್ನೇ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂತಹ ಕಾಡು ಪ್ರಾಣಿಗಳಾದಂತಹ ಹುಲಿ, ಸಿಂಹ, ಚಿರತೆ ಇಂತಹ ಒಂದು ಪಶುಗಳು ಸಹ ಬದುಕುವುದಕ್ಕೆ ಒಂದು ತನ್ನದೇ ಆದಂತಹ ಒಂದು ಆದರ್ಶವನ್ನ ಅವು ಇಟ್ಕೊಂಡಿರ್ತವೆ, ಪಾಲಿಸ್ತಾ ಇರ್ತವೆ. ಅಂತಹ ಒಂದು ಪುಣ್ಯ ಭೂಮಿ ಈ ಭಾರತದಲ್ಲಿರ್ತಕ್ಕಂತಹ ಒಂದು ಸಂಸ್ಕಾರ ಆಗಿದೆ. ಆದರೆ ಮನುಷ್ಯ ಹಿರಿಯರ ಆದರ್ಶವನ್ನ ಪಾಲಿಸಿದರಾಗದೆ ಎಷ್ಟು ಅವನು ಏನ್ ಮಾಡ್ತಾನೆ ಅಂತಂದ್ರೆ, ಅವನನ್ನ ಹಿರಿಯರ ಆದರ್ಶವನ್ನು ಪಾಲಿಸಿದರಾಗದೆ ಎಂಬುದನ್ನು ವಿಡಂಬಿಸಿರುವುದು ಇಲ್ಲಿನ ವಿಶೇಷ ಆಗಿದೆ ಅಂತ. ಅಂದ್ರೆ ಇಲ್ಲಿ ಮನುಷ್ಯನಾದಂಥವನು ಹಿರಿಯರ ಅಥವಾ ಗುರು ಹಿರಿಯರ ಅವರ ಒಂದು ಆದೇಶಗಳನ್ನ ಪಾಲನೆಯನ್ನ ಮಾಡಲಾಗದೆ ಯಾವ ರೀತಿ ಅವನು ತನ್ನ ಬದುಕನ್ನ ಸಾಗಿಸ್ತಾನೆ ಅಂತಕ್ಕಂತಹ ಒಂದು ವಿಡಂಬನಾತ್ಮಕತೆಯನ್ನ ಇಲ್ಲಿ ಚಿತ್ರಿಸಲಾಗಿದೆ. ಅದೇ ಈ ಒಂದು ಗದ್ಯ ಭಾಗದ ವಿಶೇಷವಾಗಿರ್ತಕ್ಕಂಥ ಒಂದು ಅಂಶ ಆಗಿದೆ. ಅದನ್ನ ಗದ್ಯ ಭಾಗದಲ್ಲಿ ನೋಡೋಣ. ಅದಕ್ಕೂ ಮೊದಲು ಗದ್ಯ ಭಾಗದಲ್ಲಿ ಬಂದಿರತಕ್ಕಂತಹ ಕೆಲವೊಂದು ಹೊಸ ಪದಗಳ ಅರ್ಥವನ್ನು ನಾವು ನೋಡೋಣ. ವಿಷಯ ಅಂತಂದ್ರೆ ಪದಗಳ ಅರ್ಥ ಅಂತ ಅಪ್ರತಿಮ ಅಂತಕ್ಕಂಥದ್ದು ಅಂದ್ರೆ ಹೋಲಿಕೆ ಇಲ್ಲದೆ ಇರತಕ್ಕಂತಹ ಅಂತ. ಅಪ್ರತಿಮ ಹೋಲಿಕೆ ಇಲ್ಲದೆ ಇರತಕ್ಕಂಥದ್ದು ಅಂದ್ರೆ ಅಮೂರ್ತ ಅಂತಂದು, ಹೋಲಿಸಲು ಸಾಧ್ಯವಾಗದೇ ಇರತಕ್ಕಂಥದ್ದಕ್ಕೆ, ಹೋಲಿಕೆ ಇಲ್ಲದೆ ಇರತಕ್ಕಂಥದ್ದಕ್ಕೆ ಅಪ್ರತಿಮ ಅಂತೀವಿ, ಅಮೂರ್ತವಾಗಿರ್ತಕ್ಕಂಥದ್ದು ಅಂತ. ಕಿರ್ದಿ ಅಂತ ಅಂದ್ರೆ ಕಂದಾಯ ವಿವರಗಳನ್ನ ಒಳಗೊಂಡಂತಹ ಒಂದು ಪುಸ್ತಕ. ಕಿರ್ದಿ ಕಂದಾಯ ಕಟ್ಟಿಸ್ಕೊಳ್ತಕ್ಕಂತಹ ಒಂದು, ಅದರ ಸಂಪೂರ್ಣ ವಿವರಗಳನ್ನ ಬರೆದಿರ್ತಕ್ಕಂಥ ಒಂದು ಪುಸ್ತಕ, ದಪ್ಪನೆಯ ಪುಸ್ತಕ ಆಗಿರುತ್ತೆ ಕಿರ್ದಿ ಅಂತಂದೇಳಿ. ಗಂಧ ಅಂತ ಅಂದ್ರೆ ವಾಸನೆ ಅಂತ. ದಿಗ್ಭ್ರಮೆಗೊಂಡ ಅಂತ ಅಂದ್ರೆ ದಿಕ್ಕು ತೋಚದ ವಿವರಗಳನ್ನ ಒಳಗೊಂಡಿರ್ತಕ್ಕಂಥದ್ದು. ದಿಕ್ಕು ತೋಚದ ವಿವರಗಳನ್ನ ದಿಕ್ಕು ತೋಚದ ಅಂತಂದ್ರೆ, ದಿಗ್ಭ್ರಮೆ ಅಂತಂದ್ರೆ ದಿಕ್ಕು ತೋಚದೆ ಇರ್ತಕ್ಕಂಥದ್ದು. ಗಂಧ ಅಂದ್ರೆ ವಾಸನೆ ಅಂತ. ಘ್ರಾಣೇಂದ್ರಿಯ ಅಂತಂದ್ರೆ ಮೂಗು ಅಂತ. ಜಡ ಅಂದ್ರೆ ಮಂದ, ಚಟುವಟಿಕೆ ಇಲ್ಲದೆ ಇರ್ತಕ್ಕಂಥದ್ದು ಅಂತ. ಮಂದ ಅಂತ ಚಟುವಟಿಕೆ ಇಲ್ಲದೆ ಇರ್ತಕ್ಕಂಥದ್ದು. ತೋಟ ಬಂದೂಕಿನ ಗುಂಡು. ಪಂಚೇಂದ್ರಿಯ ಅಂದ್ರೆ 5 ಇಂದ್ರಿಯಗಳು ಅಂತ. ಮನುಷ್ಯನಿಗೆ ಪಂಚೇಂದ್ರಿಯಗಳು ಅಂತ 5 ಇಂದ್ರಿಯಗಳನ್ನ ಅಂದ್ರೆ ಕಣ್ಣು,
ಕಿವಿ, ಮೂಗು, ಆಮೇಲೆ ನಾಲಿಗೆ, ಚರ್ಮ, ಇವು 5 ಇಂದ್ರಿಯಗಳು ಅಂತ. ಪಂಜ ಅಂತ, ಪಂಜ ಅಂದ್ರೆ ಹುಲಿಯ ಅಂಗಾಲು ಅಂತಂದು, ಹುಲಿಯ ಅಂಗಾಲು ಅಂತಂದು. ಲಾಂಛನ ಅಂತ ಅಂದ್ರೆ ಗುರುತು ಅಥವಾ ಚಿಹ್ನೆ ಅಂತಂದೇಳಿ, ಗುರುತು ಅಥವಾ ಚಿಹ್ನೆ ಅಂತಂದು. ಪ್ರಸ್ತುತ ಈ ಒಂದು ಗದ್ಯ ಭಾಗದಲ್ಲಿ ಕೆಲವೊಂದು ಪಠ್ಯಾಧಾರ ಟಿಪ್ಪಣಿಗಳಿದಾವೆ, ನೋಡೋಣ ಬನ್ನಿ. ಭಗವದ್ಗೀತೆ ಅಂತ ಭಾರತೀಯರು ಪೂಜಿಸುವಂತಹ ಒಂದು ಪೂಜ್ಯ ಗ್ರಂಥ ಕೂಡ. ರಾಮಾಯಣ ಮಹಾಭಾರತ ಹೇಗೋ ಹಾಗೆ ಈ ಭಗವದ್ಗೀತೆ ಅಂತಕ್ಕಂಥ ಒಂದು, ಇದು ಹಿಂದೂಗಳ ಧಾರ್ಮಿಕ ಗ್ರಂಥವೂ ಹೌದು. ಈ ಗ್ರಂಥವನ್ನ ರಚಿಸಿದವರು ಮಹರ್ಷಿ ವೇದವ್ಯಾಸರು ಅಂತಂದೇಳಿ. ವೇದವ್ಯಾಸರು ಮಹಾಭಾರತ ಕೃತಿಯನ್ನ ರಚನೆ ಮಾಡಿದ್ದಾರೆ. ಹಾಗೆ ಈ ಒಂದು ಭಗವದ್ಗೀತೆ ಕೂಡ ಕೃಷ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ತಿಳಿಸಿದಂತಹ ಕೆಲವು ಸತ್ಯ ಘಟನೆಗಳು ಅಥವಾ ಅವನಿಗೆ ದಿವ್ಯ ದರ್ಶನವನ್ನು ನೀಡಿದಂತಹ ಸಂದರ್ಭದಲ್ಲಿ ಆದಂಥ ಒಂದು ಘಟನೆಯನ್ನ ಈ ವೇದವ್ಯಾಸರು ಭಗವದ್ಗೀತೆ ಅಂತ, ಗೀತೋಪದೇಶ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಹಾಗೆ ಇದು ಹಿಂದೂಗಳ ಒಂದು ಪವಿತ್ರ ಪೂಜ್ಯನೀಯ ಗ್ರಂಥ ಕೂಡ ಹೌದು. ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಇದನ್ನ ಬೋಧಿಸಿದನು ಅಂತ. ಅನಂತರ ಪುಣ್ಯಕೋಟಿ ಅಂತ, ಇದು ಗೋವಿನ ಹಾಡು ಎಂಬ ಜನಪ್ರಿಯ ಜನಪದ ಕಥನ ಕಾವ್ಯದಲ್ಲಿ ಬರುವಂತಹ ಗೋವಿನ ಹೆಸರು ಪುಣ್ಯಕೋಟಿ ಅಂತ. ಪುಣ್ಯಕೋಟಿ ಹಾಡಿದೆ, ಧರಣಿ ಮಂಡಲ ಮಧ್ಯದೊಳಗೆ ಅಂತಕ್ಕಂಥ ಹಾಡನ್ನು ನೀವು ಕೇಳಿರ್ಬೋದು. ಆ ಒಂದು ಹಾಡಿನಲ್ಲಿ ಅಥವಾ ಆ ಜನಪದ ಗೀತೆಯಲ್ಲಿ ಬರ್ತಕ್ಕಂತಹ ಒಂದು ಹಸುವಿನ ಹೆಸರೇ ಪುಣ್ಯಕೋಟಿ ಅಂತ. ಬೈಬಲ್ ಅಂತಕ್ಕಂಥದ್ದು ಕ್ರೈಸ್ತರ ಧಾರ್ಮಿಕ ಪವಿತ್ರ ಗ್ರಂಥ. ಕುಲಾಲ ಚಕ್ರ ಅಂತ, ಕುಲಾಲ ಚಕ್ರ ಅದಕ್ಕೆ ಮಡಿಕೆ ಮಾಡಲು ಕುಂಬಾರನು ಬಳಸುವಂತಹ ಸಾಧನ ಅಂತ. ಮಡಿಕೆ ಮಾಡಬೇಕಾದ್ರೆ ಕುಂಬಾರ ಏನ್ ಮಾಡ್ತಾನೆ, ಅಲ್ಲೊಂದು ಚಕ್ರ ಇರುತ್ತೆ, ಅದನ್ನ ತಿರುಗಿಸ್ತಾನೆ. ಆ ತಿರುಗಣೆಯ ಮೇಲೆ ಇರ್ತಕ್ಕಂಥ ತಿರುಗಿಸಿದಾಗ ಅದು ತಿರುಗ್ತಾ ಇರುತ್ತೆ, ಅದ್ರ ಮೇಲೆ ಮಣ್ಣನ್ನು ಹಾಕಿ ಅವನು ಮಡಿಕೆ ಅಥವಾ ಇನ್ನೂ ಮೊದಲಾದ ಸಾಮಗ್ರಿಗಳನ್ನ ಮಾಡ್ತಾನೆ. ಆ ಮಾಡೋದಕ್ಕೆ ಉಪಯೋಗಿಸ್ತಕ್ಕಂಥ ಚಕ್ರ ಇದೆಯಲ್ಲ, ಅದೇ ಕುಲಾಲ ಚಕ್ರ ಅಂತ. ಆ ಒಂದು ಸಾಧನಕ್ಕೆ ಕುಂಬಾರನು ಬಳಸುವಂತ ಸಾಧನ ಕುಲಾಲ ಚಕ್ರ. ಹರದಾರಿ ಅಂತಂದ್ರೆ ದೂರವನ್ನು ಅಳೆಯುವ ಮಾಪನ ಅಂತ. ಅಂದ್ರೆ ಕಿಲೋಮೀಟರ್ ಅಂತ ಅಳೆತೀವಿ ಈಗ, ಆದ್ರೆ ಹಿಂದೆ ಅಲ್ಲಿ ಮೈಲಿ ಅಂತಂದು ಇತ್ತು. 3 ಮೈಲಿಗೆ ಒಂದು ಹರದಾರಿ ಅಂತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಅದೊಂದು ಮಾಪನ ಅಂತ, ದೂರವನ್ನು ಅಳೆಯುವಂತ ಒಂದು ಮಾಪನ ಹರದಾರಿ ಅಂತ. 3 ಮೈಲಿಗೆ ಒಂದು ಹರದಾರಿ. ಮಸಿ ಕಾಣಿಕೆ ಅಂತ ಅಂದ್ರೆ ಕಂದಾಯವನ್ನ ವಸೂಲಿ ಮಾಡಿದಾಗ ಸಂದರ್ಭದಲ್ಲಿ ಶಾನುಭೋಗರು ರೈತರಿಂದ ಪಡೆಯುತ್ತಿದ್ದಂತಹ ಒಂದು ಕಿರು ಕಾಣಿಕೆ ಅಂತ. ಅಂದ್ರೆ ಕಂದಾಯ ವಸೂಲಿಗೆ ಹೋದಾಗ ರೈತರು ಪ್ರೀತಿಯಿಂದ ಶಾನುಭೋಗರಿಗೆ ಒಂದಿಷ್ಟು ಕಾಣಿಕೆಯನ್ನು ಕೊಡ್ತಿದ್ರು. ಭತ್ತನೋ, ದವಸನೋ, ಧಾನ್ಯನೋ ಅಥವಾ ಯಾವ್ದಾದ್ರು ಹಣದ ರೂಪದಲ್ಲಿ ಕೊಟ್ರೆ ಆ ಕಿರು ಕಾಣಿಕೆ ಏನಿದೆ ಅದನ್ನ ಮಸಿ ಕಾಣಿಕೆ ಅಂತಂದೇಳಿ ಕರೀತಾ ಇದ್ರು. ಇರಸಾಲು ಅಂತಂದ್ರೆ ರೈತರಿಂದ ಸಂಗ್ರಹಿಸಿದ ಕಂದಾಯದ ಮೊತ್ತವನ್ನ ಖಜಾನೆಗೆ ಸಲ್ಲಿಸ್ತಕ್ಕಂಥದ್ದು, ಅದಕ್ಕೆ ಇರಸಾಲು ಅಂತಂದೇಳಿ ಕರಿತಾ ಇದ್ರು ಅಂತ. ವಿದ್ಯಾರ್ಥಿಗಳೇ, ನಾವು ಈ ಗದ್ಯ ಭಾಗದಲ್ಲಿ ಬಂದಿರತಕ್ಕಂಥ ಪಠ್ಯಾಧಾರ ಟಿಪ್ಪಣಿಗಳನ್ನ, ಹೊಸ ಪದಗಳ ಅರ್ಥವನ್ನು ತಿಳ್ಕೊಂಡಿದ್ದಾಯ್ತು. ಈಗ ಗದ್ಯಕ್ಕೆ ಬರೋಣ. ಲೇಖಕರು ಈ ವ್ಯಾಘ್ರ ಗೀತೆ ಗದ್ಯ ಭಾಗದಲ್ಲಿ ಎಷ್ಟು ಸುಂದರವಾಗಿ ಈ ಒಂದು ಲಲಿತ ಪ್ರಬಂಧವನ್ನ ಮಂಡಿಸ್ತಾ ಹೋಗ್ತಾರೆ ಅಂತ ನೋಡೋಣ. ಎಲೆ ಬೆಕ್ಕೆ ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರ್ದೆನೆಂದು ಗರ್ವಿಸಬೇಡ ಎಂದು ಬರೆದ ಕವಿಯ ವಿಷಯದಲ್ಲಿ ನನಗೆ ಬಹಳ ಗೌರವ ಉಂಟು. ಆತ ಹುಲಿಯನ್ನು ಕೇವಲ ಹಿಂಸ್ರ ಪಶುವೆಂದು ತಿರಸ್ಕರಿಸಲಿಲ್ಲ, ಅದರ ಜಾತಿಗೆ ಸೇರುವುದು ಹೆಮ್ಮೆಯ ವಿಷಯವೆಂದು ಮನಗಂಡಿದ್ದನು. ಹುಲಿ ಪ್ರಾಣಿಗಳನ್ನು ಕೊಂದು ತಿನ್ನುವುದೇನೋ ಉಂಟು, ಆದರೆ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನೋಡಿದರೆ ಅದರಲ್ಲಿ ತಪ್ಪೇನಿದೆ? ಅಂದ್ರೆ ಬೆಕ್ಕಿನ ಜಾತಿಗೆ, ಅಂದ್ರೆ ಹುಲಿಯ ಜಾತಿಗೆ ಬೆಕ್ಕು ಸೇರಿರ್ತಕ್ಕಂಥದ್ದನ್ನು ಕಾಣಬಹುದು. ಬೆಕ್ಕು ಮತ್ತೆ ಹುಲಿ ಎರಡು ನೋಡೋದಕ್ಕೆ ಒಂದೇ ತರ ಇದೆ,
ಆದರೆ ಹುಲಿ ಹಿಂಸೆಯನ್ನ ಮಾಡಿ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಹಿಡಿದು ತಿಂತಕ್ಕಂಥ ಒಂದು ಹಿಂಸಾ ಪ್ರವೃತ್ತಿಯನ್ನು ಅನುಸರಿಸ್ತಕ್ಕಂಥದ್ದು. ಅದೇ ರೀತಿ ಬೆಕ್ಕು ಕೂಡ ಸಣ್ಣ ಸಣ್ಣ ಪ್ರಾಣಿಗಳನ್ನ ಅಂದ್ರೆ ಇಲಿ, ಇನ್ನೊಂದು ಸಣ್ಣ ಪುಟ್ಟ ಜೀವಿಗಳನ್ನ, ಪಕ್ಷಿಗಳನ್ನ ಹಿಡಿದು ತಿಂತಕ್ಕಂಥ ಅದು ಅದರ ಒಂದು ಆಹಾರ ಆಗಿರುತ್ತೆ. ಇದು ಒಂದು ರೀತಿಯ ಆಹಾರ ಸರಪಳಿ ಅಥವಾ ಆಹಾರ ಚಕ್ರ ಅಂತಕ್ಕಂಥದ್ದನ್ನು ನಾವು ಗಮನಿಸಿದಾಗ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನ ಅವಲಂಬಿಸಿರ್ತಕ್ಕಂಥದ್ದನ್ನು ಕಾಣ್ಬೋದು ನಾವು. ಹಾಗೇನೆ ಈ ಬೆಕ್ಕು ರೂಪಿನಿಂದ ಹುಲಿ ಜಾತಿಗೆ ಸೇರಿದೆ ಅಂತೇಳಿ ತನ್ನನ್ನು ತಾನು ಗರ್ವಿಸ್ಕೊಳ್ತಕ್ಕಂಥದ್ದನ್ನ, ಗರ್ವಿಸಬೇಡ ಅಂತಕ್ಕಂಥದ್ದು ಬರೆದಿರ್ತಕ್ಕಂಥದ್ದು ಕವಿಯ ವಾಣಿ ಬಹಳ ಗೌರವವನ್ನು ತರ್ತಕ್ಕಂಥದ್ದಾಗಿದೆ ಅಂತ. ಅಂದ್ರೆ ಎಷ್ಟರ ಮಟ್ಟಿಗೆ ಅದು ಬೇರೆ ಹುಲಿ ಪ್ರಾಣಿಗಳನ್ನ ಕೊಂದು ತಿಂತಾ ಇರ್ತಕ್ಕಂಥದ್ದೇನೋ ನಿಜ, ಆದ್ರೆ ಬದುಕಬೇಕಾದ್ರೆ ಅದು ಅದು ಪ್ರಾಣಿಯನ್ನೇ ತಿಂದು ಬದುಕಬೇಕು, ಹುಲ್ಲು ತಿನ್ನಕ್ಕಾಗೋದಿಲ್ಲ. ಹಾಗಾಗಿ ಅದು ಅದರ ಆಹಾರ ಆಗಿರುತ್ತೆ. ಹೀಗೆ ಆದರೆ ಒಂದು ಸಾರಿ ಅದು ಹುಲಿ ಬೇಟೆ ಆಡಿ ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಂತು ಅಂದ್ರೆ ಮತ್ತೆ ಹೊಟ್ಟೆ ಹಸಿವಾಗುವ ತನಕ ಅದು ಬೇಟೆಯನ್ನು ಆಡೋದಿಲ್ಲ. ಆದರೆ ಮನುಷ್ಯ ಹಾಗಲ್ಲ. ಮನುಷ್ಯ ಏನ್ ಮಾಡ್ತಾನೆ, ಇವನು ತಾನು ಶಾಕಾಹಾರವನ್ನು ತಿಂದು ಬದುಕಬಹುದಾದ ಮಾನವನೇ ನೋಡಿ, ಇವನು ಸಸ್ಯಾಹಾರಿನೂ ಹೌದು, ಮಾಂಸಾಹಾರಿನೂ ಹೌದು. ಅಂದ್ರೆ ದವಸ ಧಾನ್ಯಗಳನ್ನು ತಿಂದು ಬದುಕ್ತಕ್ಕಂತ ಒಂದು ಇದು ಇದೆ. ಆದರೆ ಅವನು ಮಾಂಸವನ್ನು ತಿನ್ನಬಹುದಾದ್ರೆ ಹುಲಿಯಲ್ಲಿ ಅದೊಂದು ದೊಡ್ಡ ಅಪರಾಧ ಏನಿಲ್ಲ. ಅಂದ್ರೆ ಇವನು ಸಸ್ಯಾಹಾರವನ್ನು ತಿಂದು ಬದುಕ್ತಕ್ಕಂಥ ಶಕ್ತಿ ಇವನಿಗಿದೆ, ಆದ್ರೆ ಹುಲಿಗಿಲ್ಲ. ಹುಲಿ ಗಿಡ ಸೊಪ್ಪು ಸೆದೆ ತಿನ್ನೋದಕ್ಕೆ ಆಗೋದಿಲ್ಲ. ಆದರೆ ಮನುಷ್ಯ ಇವನು ಮಾಂಸವನ್ನೂ ಭಕ್ಷಿಸ್ತಾನೆ, ಹೀಗೆ ಎಲ್ಲಾ ಆಹಾರವನ್ನು ತಾನು ಭಕ್ಷಿಸ್ತಾ ಕೊನೆಗೆ ಏನ್ ಮಾಡ್ತಾನೆ, ತಾನೂ ತಿಂದದ್ದು ಸಾಲದೆ ತನ್ನ ಕುಟುಂಬಕ್ಕೂ, ಮಕ್ಕಳಿಗೂ, ಮೊಮ್ಮಕ್ಕಳಿಗೂ ಎಲ್ಲರಿಗೂ ಕೂಡಿಡ್ತಾನೆ. ಅಂತಹ ಒಂದು ಒಂದು ದುರಾಸೆ ಅಂತಕ್ಕಂಥದ್ದು ಈ ಮನುಷ್ಯನಿಗೆ ಬಂದ್ಬಿಟ್ಟಿದೆ ಅಂತ. ಹಾಗಾಗಿ ಹುಲಿ ಅದು ಆಹಾರಕ್ಕಾಗಿ ಕೊಲ್ಲುವುದರಲ್ಲಿ ಏನು ತಪ್ಪಿಲ್ಲ. ಹಾಗೆ ಕೊಲ್ಲುವಾಗ ಆ ಹುಲಿ ಯಾವುದಾದರೂ ಒಂದು ಧರ್ಮವನ್ನ ಅನುಸರಿಸಿ ಕೊಲ್ಲುತ್ತದೆ, ಅಥವಾ ಧರ್ಮಾಧರ್ಮಗಳ ಲೆಕ್ಕವನ್ನೇ ಇಡದೆ ಸ್ವಚ್ಛಂದದಿಂದ ವರ್ತಿಸುತ್ತದೆಯೇ ಎಂಬುದೇ ಈ ಗದ್ಯ ಭಾಗದಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಪ್ರಶ್ನೆ ಆಗಿದೆ ಅಂತ. ಅಂದ್ರೆ ಅದು ಒಂದು ಪ್ರಾಣಿಯನ್ನ ಕೊಲ್ಲುವಾಗ ಧರ್ಮಾಧರ್ಮಗಳ ಲೆಕ್ಕ ಹಿಡಿಯುತ್ತೋ ಅಥವಾ ಧರ್ಮವನ್ನ ಅನುಸರಿಸಿ ಕೊಲ್ಲುತ್ತೋ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ ಇಲ್ಲಿ. ಹಾಗಾದ್ರೆ ಹುಲಿಗೆ ಧರ್ಮವೇನು ಬಂತು ಎನ್ನಬಹುದು. ಹುಲಿಗೆ ಎಲ್ಲಿಂದ ಬರಬೇಕು ಧರ್ಮ? ಇತರ ದೇಶಗಳಲ್ಲಿರುವ ಹುಲಿಗಳ ವಿಷಯವ ಹೇಗೋ ಏನೋ ಲೇಖಕರು ಹೇಳ್ತಕ್ಕಂಥ ಮಾತಿದ್ರು ಕೇಳಿಸ್ಕೋಬೇಕು ನೀವು. ಇತರೆ ದೇಶದ ಹುಲಿಗಳ ಧರ್ಮ ಹೇಗಿದೆಯೋ ಗೊತ್ತಿಲ್ಲ, ಆದರೆ ಯಾವ ನಾಡಿನಲ್ಲಿ ಶ್ರೀರಾಮನಂತಹ ದೊರೆಗಳು ಆಳಿದರೂ ಭಗವದ್ಗೀತೆಯಂತ ಗ್ರಂಥ ಉದ್ಭವಿಸಿತೋ ಆ ಭರತ ಭೂಮಿಯಲ್ಲಿ ಹುಲಿಗಳಾದರೂ ಅಧರ್ಮಕ್ಕೆ ಎಡೆ ಮಾಡಿಕೊಡೋದು ಉಂಟೆ ಅಂತಕ್ಕಂಥ ಪ್ರಶ್ನೆಯನ್ನ ಇಡ್ತಾ ಇವರು ಒಂದು ಈಚೆಗೆ ನನ್ನ ಬಂಧು ಕೃಷ್ಣಮೂರ್ತಿ ತನ್ನ ವಂಶದವರೊಬ್ಬರ ಅನುಭವದ ಕಥೆಯನ್ನು ಹೇಳಿದ. ಆ ಕಥೆ ಅದನ್ನು ಕೇಳಿದ ಮೇಲೆ ನನಗೆ ಹುಲಿಯ ಧರ್ಮಶ್ರದ್ಧೆಯ ಅರಿವಾಯಿತು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ಬೇರೆ ದೇಶದಲ್ಲಿರ್ತಕ್ಕಂಥ ಹುಲಿಗಳ ಧರ್ಮ ಹೇಗೋ ಏನೋ ಗೊತ್ತಿಲ್ಲ, ಆದರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಹುಲಿಗಳು ಧರ್ಮಶ್ರದ್ಧೆಯನ್ನ ಚಾಚು ತಪ್ಪದೆ ಅನುಸರಿಸ್ತವೆ ಅಂತಕ್ಕಂಥ ಮಾತನ್ನ ಇಲ್ಲಿ ಲೇಖಕರು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ. ಹಾಗಾದ್ರೆ ಅಂತಹ ಒಂದು ಧರ್ಮಶ್ರದ್ಧೆಯಾಗಿರ್ತಕ್ಕಂಥ ಒಂದು ಉದಾಹರಣೆ ಯಾವುದು ಅನ್ನೋದನ್ನು ನೋಡೋಣ. ನೋಡಿರ್ಬೋದು ನೀವು ಚಿತ್ರದಲ್ಲಿ ಹುಲಿ ಮತ್ತು ಬೆಕ್ಕು ಇವುಗಳ ಸಾಮ್ಯತೆಯನ್ನ ನಾವು ಗುರುತಿಸಬಹುದಾಗಿದೆ ಅಂತ. ಇದು ಒಂದು ಬೆಕ್ಕು, ಅದು ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡ್ಕೊಳ್ತಾ ಇದೆ. ಅದು ಬಿಳಿ ಹುಲಿಯಂತೆ ಅದು ಕಾಣ್ತಾ ಇದೆ ಅಂತ. ಅದರ ಕಣ್ಣುಗಳು, ಅದರ ಆಕಾರ ಅದನ್ನು ನೋಡಿದಾಗ ಈ ಹುಲಿಯ ಮುಖ, ಬೆಕ್ಕಿನ ಮುಖ ಎರಡೂ ಕೂಡ ಒಂದೇ ಆಗಿ ಕಾಣ್ತಾ ಇದೆ. ಅಂದ್ರೆ
ಹುಲಿ ಜಾತಿಗೆ ಸೇರಿರ್ತಕ್ಕಂಥದ್ದು ಬೆಕ್ಕಾಗಿರೋದ್ರಿಂದ ಆ ಬೆಕ್ಕು ಕೂಡ ಹುಲಿಯಂತೆ ಕಾಣ್ತಾ ಇರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಲೇಖಕರ ಒಂದು ಹೋಲಿಕೆಯಲ್ಲಿ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ನಾವು ಗುರುತಿಸಬಹುದಾಗಿದೆ ಅಂತ. ಹಾಗೆಯೇ ಇಲ್ಲಿ ಶಾನುಭೋಗರು ಮತ್ತೆ ಅದರ ಒಂದು ಕಿರ್ದಿ ಪುಸ್ತಕವನ್ನ ಕಾಣಬಹುದಾಗಿದೆ ಚಿತ್ರದಲ್ಲಿ. ಕಿರ್ದಿ ಪುಸ್ತಕ ಅಂದ್ರೆ ದಪ್ಪನೆಯ ಕಂದಾಯ ವಸೂಲಿ ಮಾಡ್ತಕ್ಕಂಥ ಒಂದು ವಿವರವನ್ನ ಒಳಗೊಂಡಂತ ಒಂದು ಪುಸ್ತಕ. ಅದೇ ಶಾನುಭೋಗರ ಬಂಡವಾಳ ಆಗಿತ್ತು, ಜೀವನದ ಮೂಲ ಕೂಡ ಆಗಿತ್ತು. ಅದಕ್ಕೆ ಅವರು ವಂದಿಸಿ ಪ್ರತಿನಿತ್ಯ ಅದಕ್ಕೆ ರಾಜಭಕ್ತಿಯನ್ನ ತೋರಿಸ್ತಾ ಇದ್ರು ಅಂತಂದೇಳಿ ನಾವು ಕಾಣಬಹುದಾಗಿದೆ. ಕೃಷ್ಣಮೂರ್ತಿಯ ಅಂದ್ರೆ ಲೇಖಕರು ಹೇಳಿದಂತ ಒಂದು ಕಥೆಯನ್ನ ಇಲ್ಲಿ ನೆನಪಿಸ್ತಾ ಇದ್ದಾರೆ. ಕೃಷ್ಣಮೂರ್ತಿಯ ಅಜ್ಜಂದಿರು ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯವರು. ಅವರ ಹಿರಿಯರು ಸಣ್ಣದೊಂದು ಸಂಸ್ಥಾನದಲ್ಲಿ ಮಂತ್ರಿಯಾಗಿದ್ರು. ಅವರು ತಮ್ಮ ರಾಜಭಕ್ತಿಗಾಗಿ ಹೆಸರನ್ನ ಪಡೆದಂತವರಾಗಿದ್ರು. ಅವರೇ ಈ ಒಂದು ಕಥೆಯ ನಾಯಕರು ಆಗಿದ್ದಾರೆ. ಕಥೆಯ ನಾಯಕರು ಕೂಡ. ಕಾಲಕ್ಕೆ ಅಂದ್ರೆ ನಮ್ಮ ಈ ಕಥಾನಾಯಕರ ಕಾಲಕ್ಕೆ ಅಂದ್ರೆ ಈ ಒಂದು ಕೃತಿಯಲ್ಲಿ ಬರ್ತಕ್ಕಂತಹ ಕಥಾನಾಯಕರ ಒಂದು ಕಾಲಕ್ಕೆ ಕೃಷ್ಣಮೂರ್ತಿಯವರ ಅಜ್ಜಂದ್ರ ಮಂತ್ರಿತ್ವ, ಅವರ ಒಂದು ಅಜ್ಜಂದಿರ ಕಾಲಕ್ಕೆ ಮಂತ್ರಿ ಪದವಿಯು ಹೋಗಿ ಈಗ ಏನಾಗಿದೆ ಅಂತಂದ್ರೆ ಕೇವಲ ಶಾನುಭೋಗಿಕೆ ಮಾತ್ರ ಉಳಿದಿದೆ. ಆದರೂ ಶಾನುಭೋಗರು ತಮ್ಮ ವಂಶದ ಕೀರ್ತಿಗೆ ಕುಂದು ತರದಂತೆ ಕಿರ್ದಿ ಪುಸ್ತಕವನ್ನ ನಿಷ್ಠೆಯಿಂದ ಕಾಪಾಡಿಕೊಂಡು ಮಸಿಯ ಕಾಣಿಕೆಗಾಗಿ ರೈತರನ್ನ ಪೀಡಿಸದೆ ಅವ್ರು ಕೊಡ್ತಕ್ಕಂತಹ ಸಣ್ಣ ಒಂದು ಕಿರುಕಾಣಿಕೆಯನ್ನ ಇಸ್ಕೊಂಡು ಅವರ ಕೊಡ್ತಕ್ಕಂಥ ಕಿರುಕಾಣಿಕೆಯನ್ನ ಪಡ್ಕೊಂಡು ರೈತರನ್ನ ಯಾವುದೇ ರೀತಿ ಪೀಡಿಸದೆ ಏನ್ ಮಾಡ್ತಿದ್ರು, ದೇವರು ಕೊಟ್ಟಷ್ಟರಲ್ಲಿ ತೃಪ್ತಿಗೊಂಡು ದೇವರು ಎಷ್ಟು ಕೊಡ್ತಾನೋ ಅಷ್ಟೇ ಸಾಕು ಅಂತೇಳಿ ತೃಪ್ತಿಯಿಂದ ಜೀವನವನ್ನ ನಡೆಸ್ತಾ ಇದ್ರು. ಅವರ ಭಾಗಕ್ಕೆ ಕಿರ್ದಿ ಪುಸ್ತಕ ಕೇವಲ ಜೀವನದ ಆಧಾರವಾಗಿರ್ಲಿಲ್ಲ, ಅವರ ಒಂದು ರಾಜಭಕ್ತಿಯ ಲಾಂಛನ ಆಗಿತ್ತು ಅಂತಂದೇಳಿ. ಅಂದ್ರೆ ಆ ಕಿರ್ದಿ ಪುಸ್ತಕ ಬರೀ ಜೀವನದ ಆಧಾರ ಆಗಿರ್ಲಿಲ್ಲ, ಅದೊಂದು ರಾಜಭಕ್ತಿಯ ಅಂದ್ರೆ ರಾಜನ ಮೇಲೆ ಇಟ್ಟಂತಹ ಒಂದು ನಿಷ್ಠೆ ಭಕ್ತಿಯ ಒಂದು ಲಾಂಛನ ಆಗಿತ್ತು, ಸಂಕೇತ ಆಗಿತ್ತು. ಒಂದು ಬಾರಿ ಅವರು ಇರಸಾಲಿಗಾಗಿ ಅಂದ್ರೆ ಕಂದಾಯವನ್ನು ವಸೂಲು ಮಾಡಿ ಅವರು ಅದನ್ನ ಕಂದಾಯ ಅಂದ್ರೆ ಟಜರಿಗೆ ಖಜಾನೆಗೆ ಕಟ್ಟುವಂತಹ ಒಂದು ಇದು ಇರಸಾಲು ಅಂತಂದು ಇರಸಾಲಿಗಾಗಿ ಚಿಕ್ಕನಾಯಕನ ಹಳ್ಳಿಗೆ ಹೋಗಿದ್ದರು. ಖಜಾನೆಗೆ ಹಣ ಕಟ್ಟಿ ಏನ್ ಮಾಡಿದ್ರು, ಸ್ನೇಹಿತರನ್ನು ನೋಡಿಕೊಂಡು ಅಲ್ಲಿಂದ ವಾಪಸ್ ಹೊರಡುವ ವೇಳೆಗೆ ಸಂಜೆ 6 ಗಂಟೆ ಆಗಿತ್ತು. ಅವರು ತಮ್ಮ ಹಳ್ಳಿಯನ್ನ ತಲುಪಬೇಕಾದ್ರೆ ಅಲ್ಲಿ ಮದಲಿಂಗನ ಕಣಿವೆ ಅಂತಕ್ಕಂಥದ್ದು ಇತ್ತು. ಆ ಮದಲಿಂಗನ ಕಣಿವೆಯನ್ನ ದಾಟಿ ಹೋಗ್ಬೇಕಾಗಿತ್ತು. ಕಾಡು ದಾರಿ ಬೇರೆ, ಆದರೂ ಬೆಳದಿಂಗಳು ಇರ್ತಕ್ಕಂತಹ ದಿನ ಅದು. ಹಾಗಾಗಿ ಆ ಒಂದು ಧೈರ್ಯದಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಹೆಜ್ಜೆ ಹಾಕಿದ್ರೆ ಆಯ್ತು, ಊಟದ ಹೊತ್ತಿಗೆ ಊರನ್ನ ಸೇರ್ಕೊಳ್ಬಹುದು ಅಂತೇಳಿ ಶಾನುಭೋಗರು ಬೇಗ ಬೇಗ ದೊಡ್ಡ ದೊಡ್ಡ ಹೆಜ್ಜೆ ಹಾಕೊಂಡು ಹೊರಟರು. ತದನಂತರ ಎಷ್ಟೇ ಜೋರಾಗಿ ಅವರು ನಡೆಕೊಂಡು ಹೋದ್ರೂ ಸಹ ಕಣಿವೆಗೆ ಬರುವ ವೇಳೆಗೆ ಆಗ್ಲೇ ರಾತ್ರಿ ಆಗ್ತಾ ಇತ್ತು. ರಾತ್ರಿ ಆಯ್ತು, ಹಸಿವಿನ ಜೊತೆಗೆ ಭಯನೂ ಸೇರ್ಕೊಳ್ತು. ಹಾಗಾಗಿ ಅವರ ಕಾಲು ಮತ್ತಷ್ಟು ಚುರುಕಾಯಿತು. ಹಸು ಬೇರೆ ಇದೆ, ಜೊತೆಗೆ ಭಯ ಬೇರೆ ಆಗ್ತಾ ಇದೆ. ಹಾಗಾಗಿ ಅವರು ಜೋರುದಕ್ಕೆ ಹೋಗ್ತಾ ಇದ್ರು. ಚಿತ್ರದಲ್ಲಿ ನೋಡ್ತಿರ್ಬೋದು, ಕಿರ್ದಿ ಪುಸ್ತಕವನ್ನು ಇಟ್ಕೊಂಡು ಅವರು ಜೋರಾಗಿ ಹೋಗ್ತಾ ಇದ್ದಾರೆ. ನಂತರ ರಸ್ತೆಗೆ ಸ್ವಲ್ಪ ದೂರದಲ್ಲಿ ಇದ್ದಂತಹ ಗುಹೆಯಲ್ಲಿ ಹುಲಿಯೊಂದು ಮಲಗಿತ್ತು. ದಿನವೆಲ್ಲ ನಿದ್ದೆ ಮಾಡಿ ಆಗ ತಾನೇ ಆಕಳಿಸುತ್ತಾ ಎದ್ದ ಹುಲಿಗೆ ತನ್ನ ಹೊಟ್ಟೆ ಬರಿದಾಗಿದೆ ಎಂದು ಭಾಸವಾಯಿತು. ಯಾಕಂದ್ರೆ ಹುಲಿಗಳು ಒಂದ್ಸಾರಿ ಬೇಟೆ ಆಡಿ ಮಲಗಿದ್ವು ಅಂದ್ರೆ
ಅವು ಮತ್ತೆ ಹಸಿವಾದಾಗಲೇ ಎಚ್ಚರ ಆಗೋದು ಅಥವಾ ಹಸಿವಾದಾಗಲೇ ಬೇಟೆಯನ್ನ ಹುಡ್ಕೊಂಡು ಹೊರಡ್ತಾವೆ. ಹಾಗಾಗಿ ಇದು ಬೇಟೆ ಆಡಿ ಮಲಗಿ 5-6 ದಿನ ಆಗಿರ್ಬೋದೇನೋ. ಆ ನಂತರ ಅದು ಹೊಟ್ಟೆ ನಿದ್ರೆಯಿಂದ ಎಚ್ಚೆತ್ತಿದೆ, ಆಕಳಿಸ್ತಾ ಇದೆ, ತನ್ನ ಹೊಟ್ಟೆ ಬರಿದಾಗಿದೆ ಅಂತಂದೇಳಿ ಆಗ ಅದಕ್ಕೆ ಗೊತ್ತಾಯಿತು. ಆಹಾರಕ್ಕಾಗಿ ಏನನ್ನು ಒದಗಿಸುವುದು ಎಂದು ಯೋಚಿಸುತ್ತಾ 1-2 ಸಾರಿ ಮೈ ಮುರಿದು ಹೊರಟಿತು. ಆಹಾರಕ್ಕಾಗಿ ಏನ್ ಸಿಗುತ್ತೋ ಏನೋ ಅಂತಂದೇಳಿ ಮೈ ಮುರಿದು ಯೋಚನೆ ಮಾಡ್ತಾ ಹೊರಟಿತು. ಬಂಡೆಗಳ ಮರೆಯಲ್ಲಿ ನಡೆಯುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆಯೇ ಮಧುರವಾದಂತಹ ಗಂಧದ ಒಂದು ವಾಸನೆ, ಪರಿಮಳ, ಅದರ ಮೂಗಿಗೆ ಜ್ಞಾನೇಂದ್ರಿಯವಾಗಿರ್ತಕ್ಕಂತಹ ಒಂದು ಮೂಗಿಗೆಯ ವಾಸನೆ, ಪರಿಮಳ, ಆ ಗಂಧದ ವಾಸನೆ ಪಡಿತು. ಆಗ ಅದು ಆ ವಾಸನೆಯ ಜಾಡನ್ನ ಹಿಡಿದು ನಿಧಾನವಾಗಿ ಏನ್ ಮಾಡ್ತು, ನಿಶ್ಶಬ್ದವಾಗಿ ನಡೆಯುತ್ತಾ ಏನ್ ಮಾಡ್ತು, ರಸ್ತೆಯ ಬಳಿಗೆ ಬಂದು ಶಾನುಭೋಗರನ್ನ ಕಂಡಿತು. ನೀವು ನೋಡಿರ್ಬೋದು ಈ ಚಿತ್ರದಲ್ಲಿ ಶಾನುಭೋಗರು ಹೋಗ್ತಾ ಇರ್ತಕ್ಕಂಥದ್ದನ್ನ ಕಾಣ್ಬೋದು. ಆ ಹುಲಿ ಅಲ್ಲಿ ಬಂದು ಹಿಂದ್ಗಡೆ ನೋಡಿದೆ, ಶಾನುಭೋಗರನ್ನ ನೋಡಿತು. ಅದರ ಹುಲಿಗೆ ಶಾನುಭೋಗರ ಒಂದು ನೋಡಿದಾಗ ಅವರ ದುಂಡು ದುಂಡಾದಂತಹ ಶರೀರ ನೋಡಿ ಹುಲಿಗೆ ಪರಮಾನಂದವಾಯಿತು. ಹುಲಿಯ ಒಂದು ಆನಂದಕ್ಕೆ ಕೊರತೆ ಒಂದೇ ಒಂದಿತ್ತು. ಅದಕ್ಕೆ ಅಷ್ಟು ಸಂತೋಷ ಆಯಿತೋ ಅಷ್ಟೇ ಒಂದು ಕೊರತೆ ಕೂಡ ಕಾಣ್ತು ಅದರ ಸಂತೋಷಕ್ಕೆ. ಏನು ಅಂತಂದ್ರೆ, ಆ ಶಾನುಭೋಗರು ಹುಲಿಗೆ ಅಭಿಮುಖವಾಗಿರದೆ ಅದರ ಕಡೆಗೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ರು. ನೋಡಿದಿ ಎಂಥ ಒಂದು ವಿಪರ್ಯಾಸ. ಆ ಶಾನುಭೋಗರು ಹುಲಿಗೆ ಹೆದರಿಗಿದ್ದಿದ್ರೆ ಅದು ಬೇಟೆ ಆಡ್ತಾ ಇತ್ತು. ಆದ್ರೆ ಅದು ಬೆನ್ನ ಹಿಂಭಾಗದಲ್ಲಿ ಹುಲಿ ಇದೆ, ಹಾಗಾಗಿ ಹಿಂದಿನಿಂದ ಅದು ಆಕ್ರಮಣವನ್ನ ಮಾಡೋದಿಲ್ಲ. ಹುಲಿ ಯಾವತ್ತೂ ನೋಡಿ ನೇರವಾಗಿ, ಅಂದ್ರೆ ಅದು ತನ್ನನ್ನ ಬೇಟೆ ಆಡ್ಬೇಕಾದ್ರೆ ಎದುರಿನಿಂದ ಬೇಟೆ ಆಡ್ತಕ್ಕಂಥದ್ದು ಅದರ ಒಂದು ಧರ್ಮ ಆಗಿತ್ತು, ಹುಲಿಯ ಧರ್ಮ ಆಗಿತ್ತು. ಹಾಗಾಗಿ ಬೆನ್ನು ತಿರುಗಿಸಿ ನಡೀತಾ ಇದ್ರು. ಯಾರನ್ನೇ ಆಗಲಿ ಭರತ ಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ಹಾಗಾಗಿ ಶತ್ರುವನ್ನಾದರೂ ಸರಿ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲವಷ್ಟೇ ಅಂತಂದೇಳಿ ಅದನ್ನ ಅವ್ರೇನ್ ಮಾಡ್ತಿದ್ದ, ಹುಲಿ ಆತನನ್ನ ಕೊಲ್ಲೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇತ್ತು. ಆದ್ರೆ ಅದರಿಂದ ಹುಲಿ ಹೇಗಾದ್ರೂ ಮಾಡಿ ಶಾನುಭೋಗರಿಗೆ ಅಭಿಮುಖವಾಗಿ ಬರಬೇಕು ಅಂತಂದೇಳಿ ಅವರನ್ನ ಹಾದು ಮುಂದೆ ಹೋಗುವುದು ಕಷ್ಟ ಆಗಿತ್ತು. ಹಾಗಾಗಿ ನಿಶ್ಶಬ್ದವಾಗಿ ಆ ಶಾನುಭೋಗರ ಹಿಂದೆಯೇ ನಡೆಕೊಂಡು ಅನಂತರ ಅವನ ಮುಂಭಾಗಕ್ಕೆ ಮೇಲಿನಿಂದ ನೆಗೆದು ಕೂಡಲೇ ತಿರುಗಿ ಅವನ ಮೇಲೆ ಬೀಳಬೇಕು ಅಂತಂದೇಳಿ ಹುಲಿ ಏನ್ ಮಾಡ್ತು, ತನ್ನ ಬಡಬಂಧುವಾದಂತಹ ಬೆಕ್ಕಿನಂತೆ ನಿಧಾನವಾಗಿ ದೇಹವನ್ನ ಹುದುಗಿಸಿಕೊಂಡು ಹುಲಿ ಮೆಲ್ಲನೆ ಶಾನುಭೋಗರ ಹತ್ತಿರ ಸರಿತು. ಇತ್ತ ಶಾನುಭೋಗರಿಗೆ ಇದ್ದಕ್ಕಿದ್ದ ಹಾಗೆಯೇ ಮನಸ್ಸಿನಲ್ಲಿ ಅಳುಕು ಹುಟ್ಟಿತು. ಯಾಕೋ ಏನೋ ಕತ್ತಲಾಯಿತು, ಹೊಟ್ಟೆ ಹಸುವಾಗಿದೆ, ಜೊತೆಗೆ ಯಾರೂ ಇಲ್ಲ ಜೊತೆಯಲ್ಲಿ, ಅದಕ್ಕೆ ಭಯ ಬೇರೆ ಆಗ್ತಾ ಇದೆ. ಕೊನೆಗೆ ಪಂಚೇಂದ್ರಿಯಗಳಿಗೆ ಗೋಚರವಾಗದಿರುವಂತ ಅಪಾಯವನ್ನು ಸೂಚಿಸುವ 6ನೆಯ ಇಂದ್ರ ಒಂದಿದೆ ಅಂತ, 6th ಸೆನ್ಸ್ ಅಂತೀವಿ ನಾವು, 6ನೆಯ ಇಂದ್ರ ಅಂತ. ಈ ಪಂಚೇಂದ್ರಿಯಗಳಿಗೆ ಗೋಚರವಾಗದೇ ಇರತಕ್ಕಂತಹ ಸನ್ನಿವೇಶವನ್ನ ಗುರುತಿಸ್ತಕ್ಕಂಥದ್ದೇ ಈ 6ನೆಯ ಇಂದ್ರಿಯ ಅಂದ್ರೆ 6th ಸೆನ್ಸ್ ಅಂತಾರೆ. ಆ 6ನೆಯ ಇಂದ್ರಿಯ ಅಲ್ಲಿ ಕೆಲಸ ಮಾಡ್ತಾ ಇತ್ತು. ಬಲ್ಲವರು ಹೇಳ್ತಾ ಇದ್ರು 6ನೇ ಇಂದ್ರಿಯ 6th ಸೆನ್ಸ್ ಬಗ್ಗೆ ಅಂತ. ಹಾಗಾಗಿ ಶಾನುಭೋಗರಲ್ಲಿ ಆ ಇಂದ್ರಿಯ ಜಾಗೃತವಾಗಿ ಹುಲಿ ಬಂದದ್ದು ಅವರಿಗೆ ತಿಳಿಯಿತು. ಹುಲಿ ಬಂದಿದೆ ಅಂತಕ್ಕಂಥದ್ದು ಗೊತ್ತಾಯಿತು. ಹುಲಿಯೇ ಆದರೂ ಅದು ಹಿಂದಿನಿಂದ ಮೇಲೆ ಬೀಳುವುದಿಲ್ಲವೆಂದು ಶಾನುಭೋಗರಿಗೂ ಗೊತ್ತಿತ್ತು. ಶಾನುಭೋಗರು ಬಲ್ಲರು, ಅವ್ರಿಗೂ ಗೊತ್ತಿತ್ತು ಹುಲಿ ಹಿಂದ್ಲಿಂದ ಆಕ್ರಮಣ ಮಾಡಲ್ಲ ಅಂತೇಳಿ. ಹುಲಿಗೆ ಹೊಳೆದ ಯೋಚನೆಯೇ ಅವರಿಗೂ ಹೊಳೆಯಿತು. ಹುಲಿ ಹತ್ರ ಬಂದು ಅವರ ಮೇಲೆ ನೆಗೆಯಿತು. ಅದು ತಮ್ಮ ತಲೆಯ ಮೇಲೆ ಬರುವ ವೇಳೆಗೆ ಸರಿಯಾಗಿ ಶಾನುಭೋಗರು ಏನ್ ಮಾಡಿದ್ರು, ಸ್ವಲ್ಪ ಬಾಗಿದ್ರು. ಹುಲಿ ಮುಂದೆ ಹಾರಿ
ನೆಲಕ್ಕೆ ಇಳಿದ್ಬಿಡ್ತು, ನೆಲಕ್ಕೆ ಬಿತ್ತು. ತಮ್ಮ ಕಡೆಗೆ ತಿರುಗುವುದರೊಳಗಾಗಿ ಅವರು ಹಿಂದಿರುಗಿ ಬಂದ ದಾರಿಯಲ್ಲೇ ಪುನಃ ವಾಪಸ್ ನಡೀತಾ ಇದ್ರು. ಹುಲಿ ಕತ್ತೆತ್ತಿ ನೋಡಿದರೆ ಶಾನುಭೋಗರು ಮತ್ತೆ ತನ್ನ ಕಡೆಗೆ ಬೆನ್ನು ತಿರುಗಿಸಿದ್ದಾರೆ. ಆಗ ಹುಲಿಗೆ ಇನ್ನೂ ನಿರಾಶೆ ಆಯಿತು. ತಕ್ಷಣ ಏನ್ ಮಾಡ್ತು, ಹುಲಿ ನೋಡಿರ್ಬೋದು, ಇಲ್ಲಿ ಹುಲಿ ಹಾರಿ ಬಂದಿದೆ, ಆದ್ರೆ ಶಾನುಭೋಗರು ತಿರುಗಿಸಿ ಬಂದ ದಾರಿಯಲ್ಲಿ ವಾಪಸ್ ಹೋಗ್ತಾ ಇದ್ರೆ, ಹಾಗಾಗಿ ಹುಲಿಗೆ ಬೆನ್ನನ್ನ ತೋರಿಸಿ ನಡೀತಾ ಇರ್ತಕ್ಕಂಥದ್ದನ್ನ ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ. ಹೀಗಾಗಿ ಹುಲಿಗೆ ಮತ್ತೆ ಮುಖ ಪೆಚ್ಚಾಯಿತು. ಆದರೆ ಶಾನುಭೋಗರ ವಿಷಯದಲ್ಲಿ ಮೆಚ್ಚುಗೆಯೂ ಆಯಿತು. ತನಗೆ ಎದುರಾಳಿಯೇ ಸಿಕ್ಕಿದನೆಂಬ ಮೆಚ್ಚುಗೆ, ತಿಂದರೆ ಇಂಥವನನ್ನೇ ತಿನ್ನಬೇಕು ಅನ್ನುವ ಒಂದು ಮನಸ್ಸಿನಲ್ಲಿ ಭಾವಿಸಿಕೊಂಡು ಮತ್ತೊಂದು ಬಾರಿ ಆ ಶಾನುಭೋಗರ ಮೇಲೆ ನೆಗೆಯಿತು. ಈ ಸಲವೂ ಸಹ ಹುಲಿಗೆ ಕಂಡದ್ದು ಶಾನುಭೋಗರ ಬೆನ್ನೆ. ಶಾನುಭೋಗರು ಬಹಳ ಚಾಲಾಕಿ ಇದ್ರು, ಬಹಳ ಬುದ್ಧಿವಂತರಾಗಿದ್ರು. ಹುಲಿ ಎಷ್ಟು ಹತ್ರ ಬಂದು ನೆಗೆಯಿತೋ, ನೆಗೆದು ಅದು ನೆಲಕ್ಕೆ ಬೀಳುವಷ್ಟರಿಗೆ ಶಾನುಭೋಗರು ಮತ್ತೆ ವಾಪಸ್ ಹಿಂದಕ್ಕೆ ಬೆನ್ನನ್ನ ಹುಲಿಯ ಕಡೆಗೆ ಮಾಡಿ ನಡೀತಾ ಇದ್ರು. ಹಾಗಾಗಿ ಅದಕ್ಕೆ ಹುಲಿಗೆ ಒಂದು ಕಡೆ ಹಸಿವು, ಮತ್ತೊಂದು ಕಡೆ ತನ್ನ ಸ್ವಾಭಿಮಾನಕ್ಕೆ ಇಂಥ ಧಕ್ಕೆ ಬಂತಲ್ಲ ಎಂಬ ಯೋಚನೆ ಬೇರೆ. ನಾಳೆ ಇತರ ವ್ಯಾಘ್ರಗಳೆದುರಿಗೆ, ಇತರೆ ಬೇರೆ ಹುಲಿಗಳ ಎದುರಿಗೆ ತನ್ನ ಗೌರವ ಎಷ್ಟಕ್ಕೆ ನಿಂತಿತು? ಇದು ಮರ್ಯಾದೆ ಪ್ರಶ್ನೆ. ನನ್ನ ಪ್ರೆಸ್ಟೇಜ್ ಕ್ವಶನ್ ಅಂತ ನೋಡಿ. ಹಾಗೆ ಮರ್ಯಾದೆ ಪ್ರಶ್ನೆ, ಬೇರೆ ಹುಲಿಗಳಿಗೆ ನಾನು ಸದರ ಆಗೋದಿಲ್ವೇ ಅಂತಂದೇಳಿ ಮತ್ತೆ ಮೇಲೆ ಮೇಲೆ ಬಿದ್ದು ಬಿಡ್ಲೆ ಎಂಬ ಯೋಚನೆ ಅದರ ಮನಸ್ಸಿನಲ್ಲಿ ಒಳೆದು ಹೋಯಿತು. ಕ್ಷಣಕಾಲ ಅದರ ಮನಸ್ಸಿನಲ್ಲಿ ಗೊಂದಲ ಶುರುವಾಯಿತು. ಆದರೆ ಆ ಗೊಂದಲ ಕ್ಷಣಕಾಲಕ್ಕಿಂತಲೂ ಹೆಚ್ಚಿಗೆ ನಿಲ್ಲಿಲ್ಲ. ಅದು ಸದ್ವಂಶದಲ್ಲಿ ಜನಿಸಿದಂತಹ ಹುಲಿ, ಅದು ಒಳ್ಳೆಯ ವಂಶದಲ್ಲಿ ಜನಿಸಿದಂತಹ ಹುಲಿ. ಕಂಡವಿದೆಕೋ, ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ ಎಂದು ಆ ಹಸು ಆಹ್ವಾನ ಕೊಟ್ಟಂತಹ ಸಂದರ್ಭದಲ್ಲಿ ತನ್ನ ಅಜ್ಜ ಬಾಯಿ ಚಪ್ಪರಿಸಿಕೊಂಡು ಹಸುವನ್ನ ತಿನ್ನಬಹುದಾಗಿತ್ತು. ಆದರೂ ಆ ಹುಲಿರಾಯ ಸತ್ಯವ್ರತೆಯಾದಂತಹ ಪುಣ್ಯಕೋಟಿಯನ್ನ ತಿನ್ನಲು ಅಲ್ಲದೆ ಪ್ರಾಣ ಬಿಡಲಿಲ್ವೇ? ಅಂತಹ ಒಂದು ಪವಿತ್ರ ಕತೆ ಸುವರ್ಣಾಕ್ಷರದಲ್ಲಿ ಲಿಖಿತವಾಗಿ ಇಂದಿಗೂ ಹುಲಿಗಳಿಗೂ ಹಸುಗಳಿಗೂ ಆದರ್ಶವಾಗಿಲ್ವೇ? ಅಂತ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ತಾನು ಅಧರ್ಮಕ್ಕೆ ಕೈ ಹಾಕುವುದೇ ಅಂತ ಹೇಳಿ ಹುಲಿಗೆ ಭಗವದ್ಗೀತೆ ನೆನಪಿಗೆ ಬಂತೋ ಏನೋ. ಸ್ವಧರ್ಮೇ ನಿಧನಂ ಶ್ರೇಯ, ಅಥವಾ ಬೈಬಲ್ ನೆನಪಿಗೆ ಬಂತೇನೋ, ಸೈತಾನ ಹಿಂದಿರುಗು ಎಂದುಕೊಂಡಿತೋ ಏನೋ. ಹಾಗಾಗಿ ಆ ಹುಲಿ ಸ್ವಲ್ಪ ಗೊಂದಲಕ್ಕೆ ಒಳಗಾಯಿತು. ಆ ಗೊಂದಲದಲ್ಲಿಯೇ ನೋಡಿರ್ಬೋದು ನೀವು ಆ ಪುಣ್ಯಕೋಟಿಯ ಕಥೆಯಲ್ಲಿ, ಅದು ಕಂಡವಿದಕ್ಕೋ ಮಾಂಸವಿದಕ್ಕೋ ಎಂದು ಹೇಳಿದಾಗ ಹುಲಿ ತನ್ನನ್ನು ತಾನು ಹಾರಿ ಪ್ರಾಣ ಬಿಟ್ಟಿರತಕ್ಕಂಥ ಪುಣ್ಯಕೋಟಿ ಕಥೆಯಲ್ಲಿ ಕೇಳಿರ್ಬೋದು ನೀವು. ಆ ಪಾಪದ ಯೋಚನೆಯನ್ನ ಹೊರದೂಡಿ ಈ ರೀತಿ ಹಿಂದೆ ನೆಗೆಯುವುದಕ್ಕೆ ಪಾಪದ ಯೋಚನೆ ಅಂತೇಳಿ ಅದರಿಂದ ಹೊರಗೆ ಬಂದು ಮತ್ತೆ ಶಾನುಭೋಗರ ಮುಂಭಾಗಕ್ಕೆ ಅದು ನೆಗೆಯಿತು. ಕತ್ತೆತ್ತಿದರೆ ಶಾನುಭೋಗರು ಮತ್ತೆ ತಿರುಗಿದ್ದಾರೆ. ಹುಲಿಗೆ ಅವರ ಬೆನ್ನು ಹೊರತು ಮತ್ತೇನೂ ಕಾಣಲೊಲ್ಲದು. ಈ ಸ್ಪರ್ಧೆ 5-6 ಸಾರಿ ನಡೆಯುವುದರೊಳಗೆ ಇಬ್ಬರ ವೇಗವು ಸಲಸಲಕ್ಕೂ ಹೆಚ್ಚಿತು. ಹೀಗೆ ಒಂದು 5-6 ಸಾರಿ ಹುಲಿ ಮತ್ತು ಶಾನುಭೋಗರ ನಡುವೆ ಆಟ ನಡೀತು. ಹುಲಿ ಇಲ್ಲಿಂದ ಹಾರೋದು, ಅದನ್ನೆಲ್ಲ ಬೀಳೋದ್ರೊಳಗಾಗಿ ಶಾನುಭೋಗರು ಹಿಂತಿರುಗಿಸಿ ಬೆನ್ನು ತೋರಿಸ್ಕೊಂಡು ಹೋಗ್ತಿರೋದು. ಹೀಗೆ ಒಂದು 5-6 ಸಾರಿ ಆಯಿತು. ಈ 5-6 ಸಾರಿ ಆದಂತಹ ಆಟದಲ್ಲಿ ಹುಲಿ ಕೂಡ ಸುಸ್ತಾಯಿತು, ಶಾನುಭೋಗರು ಕೂಡ ಸುಸ್ತಾಯಿತು. ಇಬ್ಬರ ವೇಗವು ಸಲಸಲಕ್ಕೂ ಹೆಚ್ಚಿತು. ಶಾನುಭೋಗರಿಗೂ ಭಯ, ಹುಲಿಗೆ ಆಹಾರದ ಒಂದು ಚಿಂತೆ. ಹೀಗಾಗಿ ಸಲಸಲಕ್ಕೂ ಅಂದ್ರೆ ಪ್ರತಿ ಸಲಕ್ಕೂ ಅವರ ವೇಗ ಹೆಚ್ಚಾಯಿತು. ಈಗ ಶಾನುಭೋಗರಿಗೆ ನಡೆಯುವುದೂ ಸಾಧ್ಯವಿರಲಿಲ್ಲ, ಅವರಿಗೆ ತುಂಬಾ ಆಯಾಸ ಬೇರೆ ಆಗಿತ್ತು. ನಿಂತ ಕಡೆಯಲ್ಲಿ ಹುಲಿಯ ವೇಗಕ್ಕೆ ಸರಿಯಾಗಿ ಚಾಚು ತಪ್ಪದಂತೆ ತಮ್ಮ ವೇಗವನ್ನು ಹೊಂದಿಸಿಕೊಂಡು ಕುಲಾಲ ಚಕ್ರದಂತೆ ತಿರುಗುತ್ತಿದ್ರು. ಅವ್ರು ನಿಂತ ಕಡೆನೆ ತಪ್ಪದ ಹಾಗೆ ಹುಲಿ ಹಾರದಂಗೆಲ್ಲ ಹಿಂದಕ್ಕೆ ತಿರುಗ್ತಿದ್ರು. ಅಲ್ಲೇ ನಿಂತ ಕಡೆ ಒಂದು ರೀತಿ ಈ ಕುಂಬಾರನ ಚಕ್ರ, ಕುಲಾಲ ಚಕ್ರ ತಿರುಗಿದ ಹಾಗೆ ನಿಂತಲ್ಲಿಯೇ ನಿಂತು ಹುಲಿಯನ್ನ ಎದುರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಒಂದು ಕ್ಷಣವಾದರೂ ಹುಲಿಗೆ ಅವರ ಮುಖ ದರ್ಶನವಾಗಲೇ ಇಲ್ಲ. ಒಂದೇ ಒಂದು ಸಾರಿ ಕೂಡ ಅವರ ಮುಖವನ್ನ ಹುಲಿ ನೋಡಲು ಸಾಧ್ಯ ಆಗಲಿಲ್ಲ.
ಆದರೆ ಈ ದೊಂಬರಾಟವನ್ನ ಎಷ್ಟು ಕಾಲ ನಡೆಸಲು ಸಾಧ್ಯ? ಇದೇ ರೀತಿ ಹುಲಿಯಿಂದ ರಕ್ಷಣೆ ಪಡೆಯಲು ಎಷ್ಟು ಸಾರಿ ಹೀಗೆ ಮಾಡೋದಕ್ಕೆ ಸಾಧ್ಯ? ಶಾನುಭೋಗರ ತಲೆ ಸುತ್ತಲಾರಂಭಿಸಿತು. ಅವರ ತಲೆ ಚಕ್ರ ಹೊಡಿತಾ ಇತ್ತು. ಆ ವಿಪತ್ತಿನ ಸನ್ನಿವೇಶದಲ್ಲಿ ಅವರಿಗೆ ತಮ್ಮ ಕಿರ್ದಿ ಪುಸ್ತಕದ ಯೋಚನೆ ಬಂತು. ಹುಲಿಯ ಪಂಜದಿಂದ ಒಂದೇಟು ಬಿದ್ದರೆ ಸಾಕು, ಮುಂದೆ ಯಾವುದರ ಅರಿವು ಉಳಿಯುವುದಿಲ್ಲ. ಆ ಹುಲಿಯಿಂದ ಪಂಜದಿಂದ ಒಂದು ಹೇಟಿಂಗ್ ಹಾಕ್ಬಿಟ್ರೆ ಮುಂದೆ ಯಾವ ಆಟವೂ ಕೂಡ ನಮ್ಮಲ್ಲಿ ನಡೆಯೋದಿಲ್ಲ ಅಂತಂದೇಳಿ, ಯಾವುದರ ಒಂದು ಅರಿವು ಕೂಡ ಉಳಿಯುವುದಿಲ್ಲ. ನೋವೇನಿದ್ರೂ ಒಂದೇ ಒಂದು ಕ್ಷಣದ ಮಾತು, ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ. ನಾನು ಸಾಯ್ಬೇಕು ಅಂತಂದಿದ್ರೆ ಅದು ನಾನು ಯಾವಾಗಲೂ ಸಾಯ್ತೇನೆ ಎಂದು ನಿಶ್ಚಯಿಸಿದ್ರು. ಆದರೆ ಮಾಡುವುದಾದರೂ ಏನನ್ನು? ಇವರಲ್ಲಿ ಆಯುಧ ಇರಲಿಲ್ಲ. ಮಾಡೋದಕ್ಕೆ ಏನು ಆಯುಧನೇ ಇರಲಿಲ್ಲ. ಅವರಲ್ಲಿ ಆಯುಧ ಇರಲಿಲ್ಲ. ಕೀರ್ತಿ ಪುಸ್ತಕವೇ ಶಾನುಭೋಗರ ಬ್ರಹ್ಮಾಸ್ತ್ರ ಆಗಿತ್ತು. ಕೈಯಲ್ಲಿರ್ತಕ್ಕಂಥ ದೊಡ್ಡ ಪುಸ್ತಕವೇ ಅವರಿಗೆ ಅದು ಬ್ರಹ್ಮಾಸ್ತ್ರ ಆಗಿತ್ತು. ಅದನ್ನೇ ಉಪಯೋಗಿಸ್ಬೇಕು. ಆದರೆ ಅದು ಹುಲಿಯ ಮೇಲೇನು ಫಲಿಸಿತು? ಪುಸ್ತಕ ಹಿಡ್ಕೊಂಡು ಹುಲಿಯನ್ನ ಕೊಲ್ಲೋದಕ್ಕಾಗುತ್ತಾ? ಇಲ್ಲ. ಹಾಗಾಗಿ ಅವರ ಆ ಒಂದು ಪುಸ್ತಕವನ್ನೇ ಬಹಳ ಜೋಪಾನವಾಗಿ ಅದನ್ನೇ ಬ್ರಹ್ಮಾಸ್ತ್ರವಾಗಿ ಇಟ್ಕೊಂಡಿದ್ರು. ಅದು ಹುಲಿ ಮೇಲೆ ಯಾವ ರೀತಿ ಫಲವನ್ನ ಕೊಡುತ್ತೆ ಅಂತಂದೇಳಿ ಯೋಚನೆಯನ್ನ ಮಾಡ್ತಾ ಇದ್ರು. ಅದನ್ನು ಪ್ರಯೋಗಿಸಿದ್ದರಿಂದ ಹುಲಿ ಸಾಯುವುದಂತಿರಲಿ, ಅದರ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ. ಆದರೂ ಕ್ಷಣಕಾಲ ಹುಲಿ ಅಪ್ರತಿಭವಾದರೆ, ಅದರ ಗಮನ ಸ್ವಲ್ಪ ಚಲಿಸಿದರೆ ಅಷ್ಟರಲ್ಲಿ ಓಡಿ ಸಮೀಪದ ಮರದ ಮೇಲಕ್ಕೇರಬಹುದೆಂಬ ಒಂದು ಹುಚ್ಚು ಆಸೆ ಆ ಶಾನುಭೋಗರಲ್ಲಿತ್ತು. ಒಂದು ಸ್ವಲ್ಪ ಏನಾದರೂ ಹುಲಿ ವಿಚಲಿತ ಆದರೆ ಆ ಕ್ಷಣದಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಒಂದು ಮರವನ್ನ ಹತ್ತು ಕೂತ್ಕೊಳ್ಬಹುದು ಅಂತ ಒಂದು ಆಲೋಚನೆ ಇತ್ತು. ಯಾಕೆಂದ್ರೆ ಹುಲಿಗಳು ಮರವನ್ನ ಹತ್ತೋದಿಲ್ಲ, ಸಿಂಹಗಳು ಮರವನ್ನ ಹತ್ತೋದಿಲ್ಲ. ಏನಿದ್ರು ಚಿರತೆಗಳು ಮಾತ್ರ ಹತ್ತವೆ, ಕರಡಿಗಳು ಮಾತ್ರ ಹತ್ತವೆ. ಹಾಗಾಗಿ ಈ ಒಂದು ಸತ್ಯ ಶಾನುಭೋಗರಿಗೆ ಗೊತ್ತಿತ್ತು. ಆ ಗಮನವನ್ನ ಬೇರೆ ಕಡೆ ಚಲಿಸೋದಾದ್ರೂ ಹೇಗೆ ಅಂತಂದೇಳಿ ಅದು ಏನೋ ಒಂದು ಹುಚ್ಚು ಆಸೆ ಇಟ್ಕೊಂಡು ಇದ್ರು. ಅಂತೂ ಮನುಷ್ಯ ಪ್ರಯತ್ನದಲ್ಲಿರುವುದನ್ನೆಲ್ಲ ಮಾಡಿಬಿಡಬೇಕು. ಅದರ ಮೇಲೆ ಭಗವದ್ಗೀತೆಯಲ್ಲಿರ್ತಕ್ಕಂಥ ಒಂದು ವಾಕ್ಯ ಅವ್ರಿಗೆ ನೆನಪಾಯಿತು. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತಂದೇಳಿ. ಅಂದ್ರೆ ಅವರವರು ಮಾಡಿದ ಕರ್ಮವನ್ನ ಅವರೇ ಅನುಭವಿಸ್ಬೇಕು ಅಂತಕ್ಕಂಥ ಒಂದು ಭಗವದ್ಗೀತೆಯ ಒಂದು ಶ್ಲೋಕ ಅವರಿಗೆ ಕಣ್ಣೆದುರಿಗೆ ಬಂತು. ಆ ಶ್ಲೋಕವನ್ನು ನೆನೀತಾ, ಆದರೂ ನಮ್ಮ ಕರ್ಮಕ್ಕೆ ನಾವು ಅನುಭವಿಸುವಂತ ಒಂದಿದು, ಆದ್ರೆ ಪ್ರಯತ್ನವನ್ನ ಮಾಡಲೇಬೇಕು ಅಂತಂದೇಳಿ ಶಾನುಭೋಗರು ನೋಡ್ಬೋದು ಚಿತ್ರದಲ್ಲಿ. ಆ ಹುಲಿ ಯಾವ ರೀತಿ ಆರ್ತಾ ಇದೆಯೋ ಆ ಹತ್ರಕ್ಕೆ ಬಂದಾಗ ಅವರು ಸ್ವಲ್ಪ ಬಾಗಿದ್ರು. ಹಾಗೆ ಮುಂದೆ ಪ್ರತಿ ಸರಿಯೂ ಇದೇ ರೀತಿ ಅವರು ತನ್ನ ಪ್ರಯತ್ನವನ್ನ ಮಾಡಿ ಹುಲಿಯಿಂದ ರಕ್ಷಣೆ ಪಡೆಯುವ ಸಲುವಾಗಿ ಹೀಗೆ ನಡೀತಾ ಇತ್ತು. ಇತ್ತ ಹುಲಿಗೂ ವಿಪರೀತವಾದಂತ ಆಯಾಸ. ಕಿರ್ದಿ ಪುಸ್ತಕ ಅದರ ಒಂದು ಸಾರಿ ಏನ್ ಮಾಡಿದ್ರು, ಹುಲಿ ಆರ್ತಾ ಇತ್ತು. ಆ ಹುಲಿ ಆರುವಾಗ ತನ್ನ ಕೈಯಲ್ಲಿದ್ದಂತ ಕಿರ್ದಿ ಪುಸ್ತಕವನ್ನ ಹಿಂದಿನಿಂದ ಆ ಸರಿಯಾದ ಸಮಯಕ್ಕೆ ಹುಲಿ ತನ್ನ ತಲೆ ಮೇಲೆ ಬರುವಾಗ ಅದರ ಮುಖಕ್ಕೆ ಅಪ್ಪಳಿಸುವಂತೆ ಜೋರಾಗಿ ಬಡಿದಾಗ ಹುಲಿಗೆ ಪೆಟ್ಟೇನೂ ಆಗಲಿಲ್ಲ. ಆಶ್ಚರ್ಯ ಆಯಿತು. ಯಾಕೆಂದ್ರೆ ಇದ್ದಕ್ಕಿದ್ದ ಹಾಗೆ ಇಂತಹ ಒಂದು ಹೊಡೆತ ಅದು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಬಳಲಿಕೆಯಿಂದ ಜಡವಾಗಿದ್ದ ಮನಸ್ಸಿಗೆ ಪರಿಸ್ಥಿತಿಯ ಅರಿವಾಗಲು ಅರೆ ನಿಮಿಷ ಹಿಡಿಯಿತು. ಅರ್ಧ ನಿಮಿಷ ಸಾಕಾಯ್ತು. ಆ ಅರೆ ನಿಮಿಷದಲ್ಲಿ ಶಾನುಭೋಗರು ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಎನ್ನುತ್ತಾ ಒಂದೇ ಉಸಿರಿನಲ್ಲಿ ಮರದ ಕಡೆಗೆ ಧಾವಿಸಿದ್ರು. ಜೋರಾಗಿ ಮರದ ಕಡೆ ಓಡ್ತಾ ಇದ್ರು. ಆದ್ರೆ ದೇವರ ರಕ್ಷಣೆ ವ್ಯವಸ್ಥೆ ಬೇರೆನೇ ಇತ್ತು ಅಂತ ಕಾಣುತ್ತೆ. ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಎನ್ನುವ ಹಾಗೆ ಮರಕ್ಕೆ ಕೆಲವೇ ಅಡಿ ದೂರದಲ್ಲಿ ನೆಲದಿಂದ ಮೇಲೆದ್ದುಕೊಂಡಿದ್ದಂತಹ ಒಂದು ಕಲ್ಲಿತ್ತು. ಆ ಕಲ್ಲನ್ನ ಎಡವಿ ಶಾನುಭೋಗರು ಬಿದ್ದು ಬಿಟ್ರು. ಮೊದಲೇ ದಣಿವಾಗಿತ್ತು. ಬಿದ್ದ ಪೆಟ್ಟಿಗೆ ಪ್ರಜ್ಞೆ ತಪ್ಪೋಯ್ತು. ಕೆಲವೇ ನಿಮಿಷಗಳಾದ ಮೇಲೆ ಮೂರ್ಛೆ ತಿಳಿಯಿತು. ಆದರೂ ಆಗ ಅವರಲ್ಲಿ ಯಾವುದೊಂದು ಇಂದ್ರಿಯವೂ ಚುರುಕಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಪ್ರಜ್ಞೆ ತಪ್ಪಿತ್ತು. ಸ್ವಲ್ಪ ಹೊತ್ತಿನ ನಂತರ ಪ್ರಜ್ಞೆ ಬಂತು. ನೋಡಿದ್ರೆ ಯಾವ ಇಂದ್ರಿಯಗಳು ಕೂಡ, ಪಂಚೇಂದ್ರಿಯಗಳು ಕೆಲಸ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ.
ಆ ನಂತರ ಮನಸ್ಸು ಅಸ್ಪಷ್ಟ ಸ್ಥಿತಿಯಲ್ಲಿತ್ತು, ಕಣ್ಣು ಮಂಜು ಮಂಜು ಆಗ್ತಾ ಇತ್ತು. ಎಷ್ಟು ಹೊತ್ತು ಆ ಸ್ಥಿತಿಯಲ್ಲಿದ್ರೂ ಅವರಿಗೆ ತಿಳಿಲೇ ಇಲ್ಲ. ಎಚ್ಚೆತ್ತಾಗ ಅವರ ಬಳಿಯಲ್ಲಿ 4-5 ಜನ ನಿಂತ್ಕೊಂಡಿದ್ರು. ತಮ್ಮ ಮುಖವೆಲ್ಲ ಒದ್ದೆಯಾಗಿತ್ತು, ಮುಖ ಎಲ್ಲ ನೀರಿನಿಂದ ಒದ್ದೆ ಆಗಿತ್ತು. ಇನ್ನು ಯಾರೋ ನೀರು ಚಿಮುಕಿಸುತ್ತಲೇ ಇದ್ರು, ಅವ್ರ ಮುಖಕ್ಕೆ ನೀರನ್ನ ಹೊಡಿತಾನೇ ಇದ್ರು. ಇಷ್ಟೆಲ್ಲ ಆದ್ಮೇಲೆ ಚಿಮುಕಿಸ್ತಲೇ ಇದ್ರು. ಆಗ ಅವರಿಗೆ ಎಚ್ಚರ ಆಯ್ತು. ನೋಡ್ತಾರೆ, ಅಲ್ಲಿ ಮರದ ಹತ್ರಕ್ಕೆ ಇನ್ನೇನು ಏರಬೇಕು ಅನ್ನುವಾಗ ಅಲ್ಲಿ ಕಲ್ಲೆಡವಿ ಮುಖ ಕೆಳಮುಖವಾಗಿ ಬಿದ್ದಿದ್ದಾರೆ. ಹುಲಿ ನೋಡಿ ಅದಕ್ಕೆ ಆಶ್ಚರ್ಯ ಆಗಿದೆ. ಹುಲಿ ಕೊನೆಗೆ ನಿರಾಶೆ ಆಗಿದೆ, ಹುಲಿಗೂ ಕೂಡ. ಯಾಕೆಂದ್ರೆ ಮೂರ್ಛೆಯಲ್ಲಿ ಬಿದ್ದಾಗ ಅವ್ರ ಮುಖನೂ ಕೂಡ ಕಾಣ್ತಾ ಇಲ್ಲ. ಈಗಲೂ ಬೆನ್ನ ಅಡಿಯಾಗಿ ಅವ್ರೇನ್ ಮಾಡಿ ಬೆನ್ನ ಮೇಲಾಗಿ ಬಿದ್ದಿದ್ದಾರೆ, ಹುಲಿಗೆ ಬೆನ್ನೆ ಕಾಣ್ತಾ ಇದೆ. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದದ್ದು ಇಷ್ಟೇ. ಅವ್ರು ಮೂರ್ಛೆ ಹೋದ್ರಲ್ಲ, ಆಗ ಏನ್ ನಡೀತು ಅಂತಂದ್ರೆ, ಚಿಕ್ಕನಾಯಕನ ಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದಂತಹ ಕೆಲವು ರೈತರು ಬೆಳದಿಂಗಳ ಬೆಳಕಿನಲ್ಲಿ ಗಾಡಿ ಹೊಡ್ಕೊಂಡು ತಮ್ಮ ಹಳ್ಳಿ ಕಡೆಗೆ ಹಿಂತಿರುಗಿ ಬರ್ತಾ ಇದ್ರು. ಆ ರೈತರು ವಾಪಸ್ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಶಾನುಭೋಗರು ಬಿದ್ದ ಸ್ಥಳಕ್ಕೆ ಕಾಲು ಹರಿದಾರಿ ಇದೆ. ಸ್ವಲ್ಪ ಅಂದ್ರೆ ಒಂದು 3/4 ಕಿಲೋಮೀಟರ್ ಅಥವಾ 3/4 ಮೈಲಿಯಷ್ಟು ಅಲ್ಲಿ ಇದೆ, ಆ ಹತ್ರ ಇದ್ದಾರೆ. ಅಷ್ಟರೊಳಗೆ ಎನ್ನುವ ಕಾಲು ಹರಿದಾರಿದೆ ಎನ್ನುವಾಗ ಎತ್ತುಗಳು ಏನು ಮಾಡಿದ್ರು ಮುಂದೆ ಹೋಗದೆ ಕಣೆ ಹಾಕಿಕೊಂಡು, ಅಂದ್ರೆ ಏನು ಮಾಡಿದ್ರು ಮುಂದೆ ಹೆಜ್ಜೆ ಇಕ್ಲಿಲ್ಲ. ಅದೇ ವೇಳೆಗೆ ಎದೆ ನಡುಗುವಂತೆ ಹುಲಿಯ ಗರ್ಜನೆ ಕೇಳಿಸ್ತು. ಅಂದ್ರೆ ಯಾವಾಗ ಹುಲಿಗೆ ಶಾನುಭೋಗರ ಆಹಾರ ಸಿಗ್ಲಿಲ್ವೋ ಕೊನೆಗೆ ಅದು ಸಿಟ್ಟು ಬಂದು ಜೋರಾಗಿ ಗರ್ಜಿಸ್ತು. ಆ ಗರ್ಜನೆಯಿಂದ ಎತ್ತುಗಳು ಗಂಟೆಯ ಶಬ್ದವನ್ನ ಕೇಳಿದ ಹುಲಿ, ಅಂದ್ರೆ ಆ ಎತ್ತುಗಳು ಜೋರಾಗಿ ಬರ್ತಾ ಇದ್ವಾ, ಆ ಹುಲಿ ಗರ್ಜನೆ ಆಯ್ತು. ಗರ್ಜನೆ ಆದಾಗ ಎತ್ತುಗಳು ಬೆದರಿದಾಗ ಗಂಟೆ ಶಬ್ದ ಕೇಳ್ತು. ಆ ಗಂಟೆ ಶಬ್ದವನ್ನು ಕೇಳಿದಂತ ಹುಲಿ ಕೆಲವು ನಿಮಿಷಗಳನ್ನ ತಡೆದು ನೋಡ್ತು. ಆದ್ರೆ ಆ ರೈತರ ಮಾತು ಕೇಳಿ ಬಂದ ಮೇಲೆ ಅದು ನಿರಾಶೆಯಿಂದ, ಕೋಪದಿಂದ ಜೋರಾಗಿ ಗರ್ಜಿಸಿ ಅಲ್ಲಿಂದ ಜೋರಾಗಿ ಪಲಾಯನ ಮಾಡಿತು. ಗಾಡಿಯವರು 5-6 ಜನ ಇದ್ರು. ಎಷ್ಟೇ ಆಗ್ಲಿ ಹುಲಿ ಅಂದ್ರೆ ಎಲ್ಲರಿಗೂ ಭಯನೇ. ಸ್ವಲ್ಪ ಹೊತ್ತು ಗಾಡಿ ಬಳಿಯಲ್ಲೇ ನಿಂತು ನೋಡಿದ್ರು, ಮತ್ತೆ ಗರ್ಜನೆ ಕೇಳಲಿಲ್ಲ. ಆ ನಂತರ ಅವರು ತಮ್ಮಲ್ಲಿದ್ದಂತಹ ಕೋವಿಯಿಂದ, ಬಂದೂಕಿನಿಂದ 1-2 ಗುಂಡನ್ನ ಹಾರಿಸಿದ್ರು. ಕೈಲಾದಷ್ಟು ಗಲಭೆ ಮಾಡ್ತಾ ತೆಂಗಿನ ಗರಿಯ ಪಂಜುಗಳನ್ನ ಹೊತ್ತಿಸ್ಕೊಂಡು, ತೆಂಗಿನ ಗರಿಯಿಂದ ಬೆಂಕಿಯನ್ನು ಹತ್ತಿಸ್ಕೊಂಡು ಜಾಗರೂಕತೆಯಿಂದ ಮುಂದುವರಿತಾ ಬಂದ್ರು. ಅಲ್ಲಿ ನೋಡಿದ್ರೆ ಮೂರ್ಛೆಯಲ್ಲಿ ಬಿದ್ದಿದ್ದಂತಹ ಶಾನುಭೋಗರನ್ನ ಕಂಡು ಮುಖದ ಮೇಲೆ ನೀರನ್ನ ಎರಸ್ತಾ ಇದ್ರು. ಹೀಗೆ ಅಲ್ಲಿ ಪ್ರಜ್ಞೆ ತಪ್ಪಿದಂತ ಅವ್ರಿಗೆ ಶಾನುಭೋಗರು ಪ್ರಜ್ಞೆ ತಪ್ಪಿ ಬಿದ್ದಿರ್ತಕ್ಕಂಥ 4 ನೋಡಿರ್ಬೋದು. ಅಲ್ಲಿ ನೀರನ್ನ ಹಾಕಿ ಕೊನೆಗೆ ಎಚ್ಚರಗೊಳಿಸಿದರೆ. ಮೊದಲೇ ಹೇಳಿದಂತೆ ಶಾನುಭೋಗರು ಗಟ್ಟಿ ಮನಸ್ಸಿನವರು. ಬೇಗ ಚೇತರಿಸಿಕೊಂಡೆದ್ದು ನಡೆದ ಸಂಗತಿಯನ್ನೆಲ್ಲ ನೆನಪಿಗೆ ತಂದುಕೊಂಡ್ರು. ಮೈ ಕೈ ಸ್ವಲ್ಪ ನಡುಕ್ತಾ ಇತ್ತು ಹೊರತು ಅವರಿಗೆ ಮೈಯಲ್ಲಿ ಗಾಯವೇನೂ ಆಗಿರಲಿಲ್ಲ. ಹುಲಿಯ ಭಯವೇನೋ ಕಳೆದಿತ್ತು. ಕಿರ್ದಿ ಪುಸ್ತಕವನ್ನು ಮತ್ತೆ ಪಡೆದು ಭದ್ರ ಮಾಡಿಟ್ಕೊಂಡ್ರು. ಆದರೆ ಅವರ ಮನಸ್ಸೆಲ್ಲ ವಿಸ್ಮಯದಿಂದ ಆವರಿಸಿತು. ತಾವು ಉಳಿದದ್ದು ಹೇಗೆ? ನಿಸ್ಸಹಾಯಕರಾಗಿ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಗ ಹುಲಿ ತಮ್ಮನ್ನು ಎಳೆದುಕೊಂಡು ಹೋಗ್ಲಿಲ್ವೇ, ಯಾಕೆ ಹೋಗ್ಲಿಲ್ಲ ಅಂತಂದೇಳಿ ಸ್ವಲ್ಪ ಹೊತ್ತು ಯೋಚಿಸಿದ್ರು. ಗಾಡಿಯವರನ್ನ ಕೇಳಿದ್ರು, ನಾನು ಮುಖ ಮೇಲಾಗಿ ಬಿದ್ದಿದ್ದನೆ ಅಥವಾ ಮುಖ ಕೆಳಗೆ ಮಾಡಿ ಬಿದ್ದಿದ್ನೆ ಅಂತೇಳಿ ಗಾಡಿಯವ್ರನ್ನ ಕೇಳಿದ್ರು. ಅವರು ಬಿದ್ದಿದ್ದು ಬೆನ್ನು ಮೇಲಾಗಿ. ಶಾನುಭೋಗರ ಸಮಸ್ಯೆಗೆ ಉತ್ತರ ದೊರೆಯಿತು. ನಾನು ಬಿದ್ದಿದ್ದು ಬೆನ್ನು ಮೇಲಾಗಿ, ಮುಖ ಕೆಳಗೆ ಬಿದ್ದಿದ್ದೆ, ಹಾಗಾಗಿ ಹುಲಿ ನನ್ನನ್ನು ಎಳ್ಕೊಂಡು ಹೋಗಿಲ್ಲ, ತಿಂದಿಲ್ಲ ಅಂತಂದೇಳಿ ಅಂದ್ಕೊಂಡ್ರು. ಕೊನೆಯವರೆಗೂ ಆ ಪ್ರಾಣಿ ತನ್ನ ಕುಲಧರ್ಮವನ್ನ ಪಾಲಿಸಿಕೊಂಡೇ ಬಂದಿತ್ತು. ಅಂದ್ರೆ ಹುಲಿ ಕೊನೆಯವರೆಗೂ ಕೂಡ ಅದು ತನ್ನ ಬೆನ್ನ ಹಿಂದೆ ಆಕ್ರಮಣ ಮಾಡದಂತಹ ಒಂದು ಧರ್ಮವನ್ನ ಅದು ಪಾಲಿಸಿಕೊಂಡೇ ಬಂದಿತ್ತು. ಉದಾರ ಹೃದಯದವಾಗಿರ್ತಕ್ಕಂತಹ ಆ ಶಾನುಭೋಗರ ಬಾಯಿಂದ ಭಲೆ ಎಂಬ ಒಂದು ಮೆಚ್ಚುಗೆಯ ಮಾತು ಹೊರಡ್ತು. ಸಂದರ್ಭವನ್ನು ಅರಿಯದೆ ಈ ಶಾನುಭೋಗರಿಗೆಲ್ಲೋ ಹುಚ್ಚಿಡೀತು ಅಂತಂದೇಳಿ ಜನ ಅವರನ್ನು ನೋಡ್ತಾ ಇದ್ದಂಥ ಗಾಡಿಯವರು ಆ ಕಥೆಯನ್ನೆಲ್ಲ ಹೇಳಿದರು. ಅಂದ್ರೆ
ಆಗ ಅಲ್ಲಿ ನಡೆದಂಥ ಕಥೆಯನ್ನೆಲ್ಲ ಅವರು ಹೇಳಿದರು, ಇಲ್ಲಿ ನಡೆದಂಥ ಕಥೆಯನ್ನು ಅವರು ಕೇಳಿದ್ರು, ಪರಸ್ಪರ ಹಂಚಿಕೊಂಡ್ರು ಅಂತ. ಹೀಗೆ ಶಾನುಭೋಗರು ಕುಡಿದ ನೀರು ಅಲುಗದ ಹಾಗೆ ಎನ್ನಲಾಗದಿದ್ದರೂ ಜೀವ ಸಹಿತ ಮನೆಯ ಸೇರಿಕೊಂಡ್ರು. ರಸದೂಟವನ್ನ ಮಾಡಿದ್ರು, ಸಂತೋಷದಿಂದ ಮನೆಯಲ್ಲಿ ಊಟ ಮಾಡಿದ್ರು. ಊಟ ಮಾಡುವಾಗ ಒಂದು ನೆನಪು ಮಾಡ್ಕೊಳ್ತಾರೆ, ಹುಲಿ ಈಗ ಎಷ್ಟು ಹಸಿದಿರಬೇಕು. ಅವರಿಗೊಂದು ಚಿಂತೆ ಆಯಿತು, ಹುಲಿ ಪಾಪ ಎಷ್ಟು ಹಸ್ತಿದೆಯೋ ಏನೋ ಅಂತಂದೇಳಿ ಚಿಂತೆ ಆಯಿತು ಎಂಬ ಯೋಚನೆ ಬಂದಾಗ ಅವರ ವದನಾರವಿಂದದಲ್ಲಿ ಮುಗುಳು ನಗೆ ಮೂಡಿತು. ಅವರ ಮುಖದಲ್ಲಿ ಒಂದು ನಗೆ ಮೂಡಿತು. ಊಟದ ರುಚಿ ಇಮ್ಮಡಿಯಾಯಿತು. ಅವರಿಗೆ ಅರೆ ನಿಮಿಷದ ಅವಕಾಶವನ್ನು ಒದಗಿಸಿಕೊಟ್ಟು ಪ್ರಾಣವನ್ನು ಕಾಪಾಡಿದಂಥ ಆ ಒಂದು ಕಿರ್ದಿ ಪುಸ್ತಕ ಎಂದಿನಂತೆ ತನ್ನ ಜೀರ್ಣವಸ್ತ್ರದ ಹೊದಿಕೆಯಲ್ಲಿ, ಅಂದರೆ ಅದಕ್ಕೆ ಒಂದು ಒಳ್ಳೆಯ ಹೊದಿಕೆಯನ್ನು ವಸ್ತ್ರದಿಂದ ಅದನ್ನು ಸುತ್ತಿ ತೊಲೆಯಲ್ಲಿ ವಿಶ್ರಾಂತಿ ಪಡೀತಿತ್ತು. ಅದು ತೊಲೆ ಮೇಲೆ ಅದಕ್ಕೆ ಇಟ್ಟಿದ್ರು ಆ ಪುಸ್ತಕವನ್ನು. ಶಾನುಭೋಗರ ದೃಷ್ಟಿಯು ಅನಂತ ವಾತ್ಸಲ್ಯದಿಂದ ಕೃತಜ್ಞತೆಯಿಂದ ಆ ಕಡೆಗೆ ಹೊರಳಿತು. ಅಂದರೆ ಆ ಪುಸ್ತಕಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದ್ರು. ಅದೇ ಅವರ ಬ್ರಹ್ಮಾಸ್ತ್ರ ಆಗಿತ್ತು. ಕಿರ್ದಿ ಪುಸ್ತಕವೇ ಶಾನುಭೋಗರ ಒಂದು ಬ್ರಹ್ಮಾಸ್ತ್ರ ಆಗಿತ್ತು ಅಂತ. ಆ ಶಾನುಭೋಗರಂತೂ ಈಗ ಇಲ್ಲ, ಈಗ ಅವರು ಸತ್ತು ಹೋಗಿದ್ದಾರೆ. ಆದರೆ ಆ ಕಿರ್ದಿ ಪುಸ್ತಕ ಇಂದಿಗೂ ಸಹ ಭದ್ರವಾಗಿದೆ. ದೇವರ ಮುಂದಾಸನದ ಮೇಲೆ ಮಂಡಿಸಿ ಶಾನುಭೋಗರು ದೇವರ ಗುಡಿಯಲ್ಲಿ, ದೇವರ ಮನೆಯಲ್ಲಿ ಅದನ್ನು ಇಟ್ಟು ಶಾನುಭೋಗರ ಸಂತತಿಯವರಿಂದ ಈಗಲೂ ಸಹ ಆ ಒಂದು ಕಿರ್ದಿ ಪುಸ್ತಕಕ್ಕೆ ಪೂಜೆಯನ್ನು ಕೈಗೊಳ್ತಾ ಇದ್ದಾರೆ. ಅವರೆಲ್ಲರ ಕೃತಜ್ಞತೆಯೂ ಅದಕ್ಕೆ ಸಂದಿದೆ. ಆದರೆ ನಿಜವಾಗಿ ನೋಡಿದರೆ ಶಾನುಭೋಗರು ಉಳಿದಿದ್ದು ಕಿರ್ದಿ ಪುಸ್ತಕದಿಂದಲ್ಲ, ಹುಲಿಯ ಧರ್ಮಶ್ರದ್ಧೆಯಿಂದ ಅನ್ನುವುದನ್ನು ನಾವಿಲ್ಲಿ ಮರಿಬಾರದು. ಹಾಗಾಗಿ ಆ ಗುಣವನ್ನು ಹಾಡಿ ಹೊಗಳುವಂತಹ ಭಾಗ್ಯ ಈಗ ನನ್ನ ಪಾಲಿಗೆ ಬಂದಿದೆ ಅಂತಂದೇಳಿ ಲೇಖಕರು ಈ ವ್ಯಾಘ್ರ ಗೀತೆ ಎನ್ನುವ ಒಂದು ಕಥನದಲ್ಲಿ ಈ ಒಂದು ಪಾಠದಲ್ಲಿ ತಿಳಿಸಿರ್ತಕ್ಕಂಥ ಭಾರತ ನೆಲದ ಸಂಸ್ಕಾರ ಸಂಸ್ಕೃತಿಯನ್ನು ಕಾಡು ಪ್ರಾಣಿಗಳಾದ ಇಂಥ ಪ್ರವೃತ್ತಿಯಾದ ಹುಲಿಗಳಲ್ಲೂ ಸಹ ಎಷ್ಟರ ಮಟ್ಟಿಗೆ ಅವು ಅನುಸರಿಸ್ತಾ ಇದ್ದಾವೆ ಅನ್ನೋದನ್ನು ತಿಳಿಸ್ತಾ ನಾನು ಈ ಪಾಠವನ್ನು ಮುಗಿಸ್ತಾ ಇದ್ದೇನೆ. ಮಕ್ಕಳೇ, ಈಗ ನೀವು ಸಹ ಇಂತಹ ಹಿಂಸಾ ಪ್ರವೃತ್ತಿಯನ್ನು ತನಗೆ ರೂಢಿಸಿಕೊಳ್ಳದೆ ಧರ್ಮಶ್ರದ್ಧೆಯನ್ನು ಬೆಳೆಸ್ಕೊಂಡು ಜೀವನವನ್ನು ನಡೆಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.